ವಂದನೆಗಳು ಸಿಸ್ಟರ್. ವಂದನೆಗಳು ಸರ್. ಓಕೆ, ಪ್ರಾರಂಭ ಮಾಡಿಕೊಳ್ಳೋಣ ಪ್ರಿಯರೇ. ಎಲ್ಲರೂ ತಲೆಬಾಗಿಸಿ ಕಣ್ಣು ಮುಚ್ಚುವುದಾದರೆ ಪ್ರಾರ್ಥನೆಯಿಂದ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳನ್ನು ತಿಳಿಸುವರಾಗಿದ್ದೇವೆ. ಈ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳು ಹಾಡುಗಳ ಮುಖಾಂತರ, ಪ್ರಾರ್ಥನೆ ಮುಖಾಂತರ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಪ್ರಾರ್ಥನೆ ಮಾಡಿದಂತ ಮತ್ತು ಹಾಡುಗಳನ್ನು ಇಂದ ನಿನ್ನನ್ನು ಸ್ತುತಿಸಿದಂತ ಮಕ್ಕಳನ್ನು ಆಶೀರ್ವದಿಸಿರಿ, ಬಲಪಡಿಸಿರಿ. ಈ ಕಾರ್ಯಕ್ರಮ ಪ್ರತಿದಿನವೂ ತಂದೆ ನಿನ್ನ ಮಹಿಮೆಗಾಗಿ ನೀವು ಬಳಸಿಕೊಳ್ತಾ ಇದ್ದೀರಿ, ಅದಕ್ಕಾಗಿ ನಿನಗೆ ಸ್ತೋತ್ರಗಳಪ್ಪ. ಕೂಡಿ ಬಂದಿರತಕ್ಕಂತಹ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ, ಬಲಪಡಿಸಿರಿ. ನಿನ್ನ ಅಪಾರವಾದ ಜ್ಞಾನದಿಂದ ನಮ್ಮೆಲ್ಲರನ್ನು ತುಂಬಿಸಿರಿ. ನಿನ್ನ ಮಧುರವುಳ್ಳ ಮಾತುಗಳಿಂದ ನಮ್ಮ ಹೃದಯಗಳನ್ನು ತುಂಬಿಸಿ ಸಂತೋಷಪಡಿಸಿರಿ. ನಿಮ್ಮ ವಾಕ್ಯಗಳನ್ನು ನಾವು ಕೇಳುವಾಗ ಕೇವಲ ಕೇಳುವವರು ಮಾತ್ರವಾಗಿದ್ದು ನಮ್ಮನ್ನು ನಾವು ಮೋಸಪಡಿಸಿಕೊಳ್ಳದಂತೆ ಕೇಳುವಂತ ಪ್ರತಿಯೊಂದು ಮಾತಿನಿಂದ ನಮ್ಮ ಹೃದಯಗಳನ್ನು ಸರಿಪಡಿಸಿಕೊಂಡು ನಿನಗೆ ಮಹಿಮೆ ತರುವಂತ ಮಕ್ಕಳಾಗಿ ಲೋಕದಲ್ಲಿ ಬದುಕುವುದಕ್ಕೆ ಸಹಾಯ ಮಾಡ್ತಾರೆಂಬುದಾಗಿ ನಂಬುತ್ತಾ ಇದ್ದೇನೆ ತಂದೆ. ಈಗ ದೇವ, ಈ ಉದಯ ಕಾಲದಲ್ಲಿ ನಿನ್ನ ಮಗನಾಗಿರ್ತಕ್ಕಂಥ ನಾನು ನಿನ್ನ ಮಾತುಗಳನ್ನು ಹೇಳುವಾಗ ನನಗೆ ಸಮಯೋಚಿತವಾದಂತ ಜ್ಞಾನವನ್ನು ಕೊಟ್ಟು ನಿನ್ನ ಮಕ್ಕಳೊಟ್ಟಿಗೆ ನಿನ್ನ ಮಾತುಗಳು ಇದ್ದ ಹಾಗೆ ಬೋಧಿಸುವುದಕ್ಕೆ ನನಗೆ ಸಹಾಯ ಮಾಡ್ರಿ. ಕೇಳುವಂತ ಪ್ರತಿಯೊಬ್ಬರನ್ನು ಬಲಪಡಿಸಿರಿ. ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತವರ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದೆವಪ್ಪ ತಂದೆ, ಆಮೇನ್. ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಕೂಡಿ ಬಂದಂತ ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಒಂದು ಸಮಯದಲ್ಲಿ ಮತ್ತೊಂದು ಸಲ ದೇವರು ನನಗೆ ಆಯುರಾರೋಗ್ಯವನ್ನು ಕೊಟ್ಟು ನಿಮ್ಮೊಟ್ಟಿಗೆ ತನ್ನ ಪ್ರೀತಿಯನ್ನು ಹಂಚಿಕೊಳ್ಳುವಂತ ಅವಕಾಶ ನನಗೆ ಕೊಟ್ಟಿದ್ದಾನೆ. ಹಾಗೆ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯವನ್ನು ಕೊಟ್ಟು ಈ ಸಮಯದಲ್ಲಿ ವಾಕ್ಯ ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಆ ದೇವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸೋಣ. ಪ್ರಿಯರೇ, ಪ್ರೀತಿಯುಳ್ಳಂತಹ ದೇವರ ಮಕ್ಕಳೇ, ಪ್ರತಿದಿನವೂ ಅದ್ಭುತವಾದಂತ ರೀತಿಯಲ್ಲಿ ದೇವರು ತನ್ನ ಮಾತುಗಳಿಂದ ನಮ್ಮ ಹೃದಯಗಳನ್ನು ಉಲ್ಲಾಸಿಸುವ ಹಾಗೆ ಮಾಡ್ತಾ ಇದ್ದಾನೆ. ದೇವರಿಗೆ ನಾವು ಎಷ್ಟು ಕೋಟಿ ಕೋಟಿ ವಂದನೆಗಳು ಸಲ್ಲಿಸಿದ್ರು ಕೂಡ ಕಡಿಮೆ ಪ್ರಿಯರೇ. ನಾವು ಆತನಿಗೆ ಅಧೀನರಾಗಿ ನಂಬಿಕೆಯಲ್ಲಿ ಸ್ಥಿರಚಿತ್ತರಾಗಿ ದೇವರಿಗೆ ಮಹಿಮೆ ತರುವಂತ ಮಕ್ಕಳಾಗಿ ನಾವು ಬಾಳುವುದೇ ಆತನಿಗೆ ಸಲ್ಲಿಸುವಂತ ಕೃತಜ್ಞತೆಗಳು. ಅದಕ್ಕಾಗಿ ಇವತ್ತು ನಾನು ಆರಿಸಿಕೊಂಡಿರ್ತಕ್ಕಂಥ ಒಳ್ಳೆ ವಿಷಯನ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಬ್ರಹಾಮನ ಮಕ್ಕಳ, ಸೈತಾನನ ಮಕ್ಕಳ ಅನ್ನಂತ ವಿಷಯವನ್ನು ನಾವು ಮಾತಾಡಿಕೊಳ್ಳೋಣ ಪ್ರಿಯರೇ. ಅಬ್ರಹಾಮನ ಮಕ್ಕಳ, ಸೈತಾನನ ಮಕ್ಕಳ, ಈ ಸಬ್ಜೆಕ್ಟ್ ಕೇಳಿದ ತಕ್ಷಣನೇ ಎಲ್ಲಾರು ಅನ್ಕೊಳ್ತೀರಾ, ನಾವ್ ಯಾಕೆ ಸೈತಾನ ಮಕ್ಕಳಾಗ್ತೀವಿ, ಅಬ್ರಹಾಮನ ಮಕ್ಕಳು ನಾವು ಬೈಬಲ್ ಅನ್ನು ಪರಿಶೀಲನೆ ಮಾಡಿದಾಗ ಮಾತ್ರ ನಾವ್ ಯಾರ ಮಕ್ಕಳು ಅಂತ ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಬ್ಲಡ್ ಟೆಸ್ಟ್ ಮಾಡಿದಾಗ, ಸ್ಕ್ಯಾನಿಂಗ್ ಮಾಡಿದಾಗ, ಎಕ್ಸ್ರೇ ಮಾಡಿದಾಗ ನಮ್ಮ ಬಾಡಿಯಲ್ಲಿ ಏನ್ ರೋಗ ಇದೆ ಅಂತ ಗೊತ್ತಾಗುತ್ತೆ. ಮಾಡ್ಲಾರ್ದ ಮುಂಚಿತವಾಗಿ ನಾನು ಆರೋಗ್ಯವಾಗಿ ಇದ್ದೀನಿ, ಚೆನ್ನಾಗಿದ್ದೀನಿ ಅನ್ಕೊಳ್ತೀವಿ. ನಾವು ಹಾಸ್ಪಿಟ್ಲಿಗೆ ಹೋದಾಗ ಗೊತ್ತಾಗುತ್ತೆ ನಮಗೇನ್ ಪ್ರಾಬ್ಲಮ್ ಇದೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಬೈಬಲ್ ಮುಂದೆ ಬಂದು ಕೂತ್ಕೊಂಡಾಗ ಗೊತ್ತಾಗುತ್ತೆ ನಾವು ಹೇಗಿದ್ದೀವ, ನಾವು ಯಾರ ಮಕ್ಕಳು, ನಾವ್ ಯಾರಿಗೆ ಸಂಬಂಧಪಟ್ಟಂತವ್ರು ಅಂತಕ್ಕಂಥದ್ದು.
ಬಹುಶಃ ಈ ಅಂಶದ ಹೆಸರು ಕೇಳಿದ ತಕ್ಷಣನೇ ನಿಮ್ಮೆಲ್ಲರಿಗೂ ಒಂದು ಅರ್ಧ ಮ್ಯಾಟ್ರು ಗೊತ್ತಾಗಿರ್ಬೋದು. ನೋಡೋಣ ಪ್ರಿಯರೇ, ನೀವು ಅನ್ಕೊಂಡಂತ ರೀತಿಯಲ್ಲಿ ಇದೇನಾ, ಅಥವಾ ದೇವರು ನಮಗೇನ್ ತಿಳಿಸ್ತಾ ಇದ್ದಾರೆ ಅಂತಕ್ಕಂಥ ವಿಷಯನ ನಾವು ಆಲೋಚನೆ ಮಾಡೋಣ. ಯಾಕಂದ್ರೆ ಇವತ್ತಿನ ದಿನದಲ್ಲಿ, ಇವತ್ತೇ ಅಲ್ಲ ಪ್ರಿಯರೇ, ಪುರಾತನ ಕಾಲದಿಂದಲೂ ಕೂಡ ಇಸ್ರೇಲ್ರು ಬಹಳ ಗರ್ವಿಷ್ಠರು, ಅಹಂಕಾರಿಗಳು. ಯಾವ ವಿಷಯದಲ್ಲಿ ಅಂತಂದ್ರೆ, ನಾವು ಅಬ್ರಹಾಮನ ಸಂತಾನ, ನಮಗೆ ಯೆಹೋವ ದೇವರಿದ್ದಾನೆ, ಆತನೇ ನಮಗೆ ಸರ್ವಶಕ್ತನು ಅಂತ ಹೇಳಿ, ಪ್ರಪಂಚಕ್ಕೆ ತಿಳಿಯಲಾರದ ದೇವರು ನಮಗೆ ಗೊತ್ತಿದ್ದಾನೆ ಅಂತ ಹೇಳಿ, ದೇವ್ರು ಗೊತ್ತಿದ್ದಾನಂತ ತಿಳಿದುಕೊಂಡ ಅಹಂಕಾರಿಗಳಾಗಿ ಜೀವಿಸಿರ್ತಕ್ಕಂಥ ಇಸ್ರೇಲ್ರ ವಿಷಯದಲ್ಲಿ ನಾವು ಎಷ್ಟು ಮಾತಾಡಿದ್ರು ಕೂಡ ಕಡಿಮೆ ಪ್ರಿಯರೇ. ಇವತ್ತು ನಾವು ಕೂಡ ನಮಗೆ ಸತ್ಯ ದೇವರು ಗೊತ್ತು ಅಂತ ತಿಳಿದುಕೊಂಡು ಸತ್ಯ ದೇವರಿಗೆ ಅಧೀನರಾಗದೆ ನಮಗೆ ಜನ್ಮ ಕೊಟ್ಟಂತ ದೇವರನ್ನು ಪ್ರತಿದಿನವೂ ಕಣ್ಣೀರು ಸುರಿಸುವಂತೆ ಮಾಡುವಂತ ಮಕ್ಕಳಾಗಿದ್ದೇವೆ ನಾವು. ಅದಕ್ಕಾಗಿ ಈ ಅಂಶವನ್ನು ಕೇಳಿದ ನಂತರ ನಾವು ಮಾಡಬೇಕಾದದ್ದೇನು ಅಂತಕ್ಕಂಥದ್ದನ್ನ ನೀವು ಆಲೋಚನೆ ಮಾಡಿಕೊಂಡು ಮುಂದೆ ಸಾಗ್ಬೇಕಂತೇಳಿ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಇಸ್ರೇಲ್ರ ವಿಷಯದಲ್ಲಿ ನಾವು ಮಾತಾಡುವಾಗ ಅವ್ರಿಗೊಂದು ಗರ್ವ ಏನಂದ್ರೆ, ಮೂಲ ಪುರುಷನಾಗಿರ್ತಕ್ಕಂಥ ಅಬ್ರಹಾಮನು ನಮ್ಮ ತಂದೆ, ನಾವು ಆತನ ಮಕ್ಕಳು. ಅಬ್ರಹಾಮನ ಮಕ್ಕಳು ನಾವೇನು ಮಾಡಿದ್ರು ಕೂಡ ನಡೀತೆ ಅಂತಕ್ಕಂಥ ಒಂದು ಕೆಟ್ಟ ಆಲೋಚನೆಯಲ್ಲಿ ಇದ್ದುಕೊಂಡವು. ಒಂದು ಹೇಳ್ಬೇಕಂದ್ರೆ ಕೆಟ್ಟ ಆಲೋಚನೆನೇ ಅವು. ಈಗ ಅಬ್ರಹಾಮನ ಮಕ್ಕಳು ಅಂತ ಹೇಳ್ಕೊಂಡ್ರೆ ಪರಲೋಕ ಸಿಗುತ್ತ ಅನ್ಕೊಂಡ್ರೇನು, ಅಥವಾ ಅಬ್ರಹಾಮನ ಮಕ್ಕಳು ಅಂತ ಹೇಳ್ಕೊಂಡ್ರೆ ಈ ಲೋಕದಲ್ಲಿ ನಮಗೆ ಘನತೆ ಗೌರವ ಸಿಗುತ್ತದೆ ಅಂತ ಅನ್ಕೊಂಡ್ರೆ ಏನೋ ಗೊತ್ತಿಲ್ಲ. ಪ್ರತಿ ಸಂದರ್ಭದಲ್ಲಿ ಕೂಡ ಅವರು ಮಾತಾಡುವಂತ ಮಾತುಗಳನ್ನು ನೋಡುವಾಗ, ಫಸ್ಟ್ ಮೊದಲನೇದಾಗಿ ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 8-9 ವಚನಗಳನ್ನು ನಾವು ನೋಡೋಣ ಪ್ರಿಯರೇ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 8 ಮತ್ತು 9 ವಚನಗಳನ್ನು ಓದಿಕೊಳ್ಳೋಣ. ಯಾರಾದ್ರೂ ಸ್ಪಷ್ಟವಾಗಿ ಓದೋದಕ್ಕೆ ಪ್ರಯತ್ನ ಮಾಡ್ರಿ, ಇಲ್ಲದ್ರೆ ನಾನೇ ಓದ್ಕೊಳ್ತೀನಿ, ನೀವು ಸೈಲೆಂಟ್ ಆಗಿರುತ್ತೀರಿ. ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿಕೊಳ್ಳ ಎಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಅಬ್ರಹಾಮನು ನಮಗೆ ಮೂಲ ಪುರುಷನಲ್ಲವೇ ಎಂಬುವ ಆಲೋಚನೆಯನ್ನು ಬಿಡಿರಿ. ದೇವರು ಅಬ್ರಹಾಮನಿಗೆ ಈ ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸಬಲ್ಲನೆಂದು ನಿಮಗೆ ಹೇಳುತ್ತೇನೆ. ಸಾಕು ಪ್ರಿಯರೇ, ಅಹಂಕಾರಿಗಳಾಗಿರ್ತಕ್ಕಂಥ ಇಸ್ರಾಯೇಲ್ರಿಗೆ ದೀಕ್ಷಾ ಸ್ನಾನ ಕೊಡ್ತಕ್ಕಂಥ ಯೋಹಾನನು ಒಂದು ಉತ್ತಮವಾದಂತ ಮಾತನ್ನು, ಅವರನ್ನು ಗದರಿಸುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಅವರಲ್ಲಿ ಎಂಥ ಆಲೋಚನೆ ಇದೆ ಅಂತಂದ್ರೆ, ಅಬ್ರಹಾಮನು ನಮಗೆ ಮೂಲ ಪುರುಷನಲ್ಲವೇ ಎಂಬುವ ಆಲೋಚನೆಯನ್ನು ಬಿಡಿರಿ ಎಂಬುದಾಗಿ ಹೇಳ್ತಾ ಇದ್ದೇನೆ. ಮೊದಲು ಆ ಆಲೋಚನೆ ತಕ್ಕೊಂಡ್ಬಿಡ್ರಿ ನೀವು. ನಾವು ಅಬ್ರಹಾಮನ ಸಂತಾನ ಅಲ್ಲ, ನಾವು ಅಬ್ರಹಾಮನ ಮಕ್ಕಳು, ಆತನ ನಮಗೆ ತಂದೆ ಆಗಿದ್ದಾನೆ ಅಂತೇಳಿ ಆಲೋಚನೆ ಮೊಟ್ಟ ಮೊದಲನೇದಾಗಿ ಬಿಡ್ರಿ. ಆ ಅಹಂಕಾರ ಸ್ವಭಾವವನ್ನು ಬಿಟ್ಟು ಜೀವಿಸ್ರಿ ಅಂತೇಳಿ ಯೋಹಾನನು ಅವರನ್ನು ಗದರಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ ದೇವರು ಮನಸ್ಸು ಮಾಡಿದರೆ ಅಬ್ರಹಾಮನಿಗೆ ಕಲ್ಲುಗಳಿಂದ ಮಕ್ಕಳನ್ನು ಕೊಡಬಲ್ಲನು ಎಂಬುದಾಗಿ ಹೇಳ್ತಾ ಇದ್ದಾನೆ. ನೀವ್ ಅನ್ಕೊಳ್ತಾ ಇದ್ದೀರಾ ನಾವು ಬಿಟ್ರೆ ಇನ್ ಯಾರು ಇಲ್ಲ ದೇವರಿಗೆ ಅಂತೇಳಿ ನೀವ್ ಅನ್ಕೊಳ್ತಾ ಇದ್ದೀರಾ? ದೇವರು ಮನಸ್ಸು ಮಾಡಿದ್ರೆ ಕಲ್ಲುಗಳಿಂದ ಮಕ್ಕಳನ್ನು ಕೊಡಬಲ್ಲನು. ಆ ಸಾಮರ್ಥ್ಯ ದೇವರಿಗಿದೆ ಅನ್ನೋದು ಮರಿಬಾರದು ಪ್ರಿಯರೇ. ಅವತ್ತಿಗೂ ಇವತ್ತಿಗೂ ಸಮಾಜದಲ್ಲಿ ದೇವರನ್ನು ಅರಿತಿರತಕ್ಕಂಥವರ ಆಲೋಚನೆಗಳು ಇವು ಪ್ರಿಯರೇ. ನಮಗೆ ದೇವರು ಗೊತ್ತು. ಇಲ್ಲಿ ಅಬ್ರಹಾಮು ನಮ್ಮ ತಂದೆ. ಅಬ್ರಹಾಮ ತಂದೆ ಆದ್ರೆ ಒಂದ್ ಮಾತು ಕೇಳ್ತೀನಿ, ಯಾಕೆ ಅಬ್ರಹಾಮನ್ ನಮ್ಮ ತಂದೆ ಅಂತ ಇವ್ರು ಹೇಳ್ತಾ ಇದಾರೆ? ಮೂಲ ಪುರುಷನ ನಮಗೆ ಅಬ್ರಹಾಮನು ಆ ಹೆಸರು ಹೇಳ್ಕೊಳ್ಳುವುದಕ್ಕೆ ಕಾರಣ ಏನು? ನಾವು ಅಬ್ರಹಾಮನ ಸಂತಾನ, ನಾವು
ನಮ್ಮ ಮೂಲ ಪುರುಷನ ಅಬ್ರಹಾಮನು ಅಂತ ಹೇಳಿಕೊಳ್ಳುವುದಕ್ಕೆ ಕಾರಣ ಏನು ಅಂದ್ರೆ, ಅಬ್ರಹಾಮನು ನಂಬಿಗಸ್ತನು, ದೇವರಿಗೆ ಸ್ನೇಹಿತನು, ದೇವರು ಆರಿಸಿಕೊಂಡಂತ ಮನುಷ್ಯನು. ಆತನ ಸಂತಾನ ಅಂತ ಹೇಳಿಕೊಂಡ್ರೆ ಇವರಿಗೆ ಏನಾದ್ರೂ ಬಿಡುಗಡೆ ಆಗತ್ತೆ ಅನ್ನೋಂತ ಭಾವನೆಗಳು ಇವರಲ್ಲಿದ್ದಾವೆ ಪ್ರಿಯ. ಅವಾಗವಾಗ ನಾವೆಲ್ಲಾದ್ರೂ ಬೈಕ್ ಮೇಲೆ ಹೋಗುವಾಗ ಪೊಲೀಸರು ಹಿಡ್ಕೊಂಡ್ರ ಅಂತ ಹೇಳ್ರಿ ನಮ್ಮನ್ನ. ಪೊಲೀಸರು ಹಿಡ್ಕೊಂಡಾಗ ನಾವು ಮಾತಾಡ್ತಿರ್ತೀವಿ, ಸರ್ MLA ನನ್ನ ರಿಲೇಷನ್ ಸರ್, ಅಥವಾ DC ನಮ್ಗೆ ಪರಿಚಯ ಸರ್, ಅಥವಾ ಕಮಿಷನರ್ ಆಫೀಸರು ನಮ್ಮ ಮಾವ ಅಥವಾ ನಮ್ಮ ದೊಡ್ಡಪ್ಪ ಅಥವಾ ನಮ್ಮ ಚಿಕ್ಕಪ್ಪ ಅಂತ ಹೇಳ್ಕೊಳ್ತೀವಿ. ಅಧಿಕಾರದಲ್ಲಿ ಇರ್ತಕ್ಕಂಥವರನ್ನು ನಮಗೆ ಪರಿಚಯಸ್ಥರು ಅಥವಾ ನಮ್ಮ ರಿಲೇಷನ್ ಅಂತ ಹೇಳಿ ಹೇಳ್ಕೊಳ್ತೀವಿ ನಾವು. ಯಾಕಂದ್ರೆ ಅಲ್ಲಿ ಆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ. ಆ ಫೈನ್ ಆಗ್ತಾನಲ್ಲ, ಈಗ 200-300 ರೂಪಾಯಿ ಆಗ್ತಾನೆ, ಅದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ನಮಗ ಪರಿಚಯ ಇರೋವ್ರನ್ನ ಮತ್ತು ನಮಗೆ ನಮ್ಮ ಕುಟುಂಬದಲ್ಲಿ ಅಧಿಕಾರಿಗಳಿರ್ತಕ್ಕಂಥವರ ಹೆಸರುಗಳನ್ನ ಹೇಳಿ ಅಲ್ಲಿಂದ ಬಚಾವಾಗೋದಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ ನಾವು. ಇಲ್ಲಿ ಕೂಡ ಇಸ್ರಾಯೇಲ್ರು ಹೇಳ್ತಾ ಇದ್ದಾರೆ, ನಮ್ಮ ಮೂಲ ಪುರುಷನ ಅಬ್ರಹಾಮನಲ್ಲವೇ, ಅಂದ್ರೆ ನಮಗೆ ತಂದೆ ಅಬ್ರಹಾಮನಲ್ಲವೇ. ಆ ಆಲೋಚನೆನೇ ಬಿಡ್ರಿ. ನಿಮಗೆ ಯಾರ ತಂದೆ ಆದ್ರೇನು, ಯಾರ ತಂದೆ ಆದ್ರೇನು, ಮೊದಲು ನೀವ್ ಹೇಗಿದ್ದೀರಿ ಅಂತಕ್ಕಂಥದ್ದನ್ನ ನೀವು ಜ್ಞಾಪಕದಲ್ಲಿ ಇಟ್ಟುಕೊಳ್ಬೇಕು ಅಂತ ಹೇಳ್ತಾ, ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 33ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. ಯೇಸು ಸ್ವಾಮಿ ಹೇಳ್ತಾನ ಪ್ರಿಯರೇ, ಯಾಕೆ ನನ್ನನ್ನು ನೀವು ಶಿಕ್ಷಿಸುವುದಕ್ಕೆ ಅಥವಾ ನನ್ನನ್ನು ಕೊಲ್ಲುವುದಕ್ಕೆ ನೀವು ಪ್ರಯತ್ನಿಸ್ತೀರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನೋಡ್ರಿ, ಅದಕ್ಕವರು ನಾವು ಅಬ್ರಹಾಮನ ಸಂತಾನದವರು, ನಾವು ಯಾರಿಗೂ ಎಂದೂ ದಾಸರಾಗಿಲ್ಲ, ನಿಮಗೆ ಬಿಡುಗಡೆ ಆಗುವುದೆಂದು ನೀವೇ ಹೇಳುವುದು ಹೇಗೆ? ಸಾಕು. ಯಾಕಂದ್ರೆ ಮುಂದೆ ಮತ್ತೆ ಓದ್ಕೊಳ್ಳೋಣ. ಈಗ ಸದ್ಯ ಈ ಮಾತನ್ನು ಸಾಕು ಪ್ರಿಯರೇ. 33ನೇ ವಚನದಲ್ಲಿ ಹೇಳ್ತಾನ, ನಾವು ಅಬ್ರಹಾಮನ ಸಂತಾನದವರು, ನಾವು ಯಾರಿಗೂ ಎಂದೂ ದಾಸರಾಗಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಪಾಪಕ್ಕೆ ದಾಸರಾಗಿದ್ದೀರಿ, ನೀವು ಲೋಕದ ಆಶೆಗಳಿಗೆ ದಾಸರಾಗಿದ್ದೀರಿ, ನೀವು ಇನ್ನೊಬ್ಬರ ಕೈ ಕೆಳಗೆ ನೀವು ದಾಸರಾಗಿದ್ದೀರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನಾವು ಯಾರಿಗೆ ದಾಸರಲ್ಲ, ನಾವ್ ಯಾಕಂದ್ರೆ ಅಬ್ರಹಾಮನ ಸಂತಾನ ನಾವು. ಅಲ್ಲಿ ಯೋಹಾನನ ಮುಂದೆ ಅದೇ ಹೇಳಿಕೊಂಡ್ರು, ನಾವು ಅಬ್ರಹಾಮನ ಸಂತಾನ ನಾವು. ಇಲ್ಲಿ ಯೇಸು ಕ್ರಿಸ್ತನ ಬಳಿ ಮುಂದೆನೆ ಹೇಳ್ಕೊಳ್ತಾ ಇದ್ದಾರೆ, ನಾವು ಅಬ್ರಹಾಮನ ಸಂತಾನ ನಾವು. ನಾವ್ ಯಾರಿಗೂ ದಾಸರಲ್ಲ, ನಾವು ಸ್ವತಂತ್ರರು ನಾವು. ನೀನೇನೋ ಯಾರಿಗೋ ದಾಸರಾಗಿದ್ದೆ ಅಂತ ನಮ್ಗೆ ಹೇಳ್ತಾ ಇದೀಯ ನೀನು. ಅಂದ್ರೆ ಯೇಸು ಸ್ವಾಮಿ ಆ ಮೇಲೆ ವಚನಗಳನ್ನು ನೋಡ್ಕೊಂಡಾಗ ನಾವು ಯೇಸು ಸ್ವಾಮಿ ಅಂತಾನೆ, ನೀವು ಪಾಪಕ್ಕೆ ದಾಸರಾಗಿದ್ದೀರಿ, ನೀವ್ ಇನ್ನೊಬ್ಬನಿಗೆ ದಾಸರಾಗಿದ್ದೀರಿ ಅಂದಾಗ ನಾವ್ ಯಾರಿಗೂ ದಾಸರಲ್ಲ, ನಾವು ಅಬ್ರಹಾಮನ ಮಕ್ಕಳು ನಾವು ಎಂಬುದಾಗಿ ಅವರು ಮಾತಾಡುವುದನ್ನು ನಾವು ನೋಡ್ತಾ ಇದೀವಿ. ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, 39ನೇ ವಚನವನ್ನು ಕೇಳೋಣ ಪ್ರಿಯರೇ. 39ನೇ ವಚನ, ನಮ್ಮ ತಂದೆಯು ಅಬ್ರಹಾಮನೇ ಅಂದಾಗ ಯೇಸು ಅವರಿಗೆ, ನೀವು ಅಬ್ರಹಾಮನ ಮಕ್ಕಳಾಗಿದ್ದರೆ, ಲಾಜಿಕಲ್ ಪಾಯಿಂಟಿಗೆ ಬಂದ ಯೇಸು ಸ್ವಾಮಿ 37-38ರಲ್ಲಿ ಕೂಡ ಅದೇ ಹೇಳ್ತಾರೆ, ನಮ್ಮ ತಂದೆ ಅಬ್ರಹಾಮನು, ಮತ್ತೆ ನಮಗೆ ಯಾರು ತಂದೆ ಅಲ್ಲ, ಈ ಲೋಕದಲ್ಲಿ ಯಾರಿಗೂ ಸಂಬಂಧಪಟ್ಟವರಲ್ಲ, ನಾವು ಅಬ್ರಹಾಮನಿಗೆ ಸಂಬಂಧಪಟ್ಟಂತವರು, ಆತನೇ ನಮ್ಮ ತಂದೆ ಅನ್ನುವಾಗ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಅವ್ರಿಗೆ ಒಂದು ಮಾತು ಹೇಳ್ತಾನ, ನೀವು ಅಬ್ರಹಾಮನ ಮಕ್ಕಳಾಗಿದ್ದರೆ ಅಬ್ರಹಾಮನು ಮಾಡಿದಂತ ಕೃತ್ಯಗಳನ್ನು ಮಾಡುತ್ತಿದ್ದೀರಿ. ನೀವು ಯಾರ ಮಕ್ಕಳಾಗಿದ್ರೆ? ಅಬ್ರಹಾಮನ ಮಕ್ಕಳಾಗಿದ್ರೆ ಅಬ್ರಹಾಮನು ಮಾಡಿರ್ತಕ್ಕಂಥ ಕ್ರಿಯೆಗಳು ನೀವು ಮಾಡುತ್ತಿದ್ದೀರಿ. ಯಾರ ಮಕ್ಕಳಾದ್ರೆ ಅವ್ರ ಕ್ರಿಯೆಗಳು ನಿಮ್ಮಲ್ಲಿ ಇರ್ತಾವ. ಸರಿ, ಯೇಸು ಸ್ವಾಮಿ ಮಾತಾಡುವಂತ ಮಾತಿನಲ್ಲಿ ಪರಮಾರ್ಥವನ್ನು ನಾವು ಆಲೋಚನೆ ಮಾಡುವಾಗ ಪ್ರಿಯರೇ ಹೇಳ್ತಾ ಇದ್ದಾನೆ, ನೀವು ಅಬ್ರಹಾಮನ ಮಕ್ಕಳಾಗಿದ್ದರೆ, ಒಂದು ವೇಳೆ ನಿಮ್ಮ ಮೂಲ ಪಿತೃನಾಗಿರ್ತಕ್ಕಂಥ ಅಬ್ರಹಾಮು ನಮ್ಮ ತಂದೆ, ಅಬ್ರಹಾಮು ನಮ್ಮ ತಂದೆ, ಅಬ್ರಹಾಮು ನಮ್ಮ ತಂದೆ ಅಂತ ಹೇಳ್ಕೊಳ್ತಾ ಇದ್ದೀರಲ್ಲ,
ಒಂದು ವೇಳೆ ಅಬ್ರಹಾಮನ ನಿಮ್ಮ ತಂದೆಯಾಗಿದ್ದರೆ ಅಬ್ರಹಾಮನು ಮಾಡಿರ್ತಕ್ಕಂಥ ಕ್ರಿಯೆಗಳು ನೀವು ಮಾಡ್ತಿದ್ದೀರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹೌದಾ? ಆತ ತಂದೆ ಅಂತ ಹೇಳಿಕೊಳ್ಳುವುದು ಮಾತ್ರವೇ ಅಲ್ಲ ಪ್ರಿಯರೇ, ಆತನು ಒಂದು ವೇಳೆ ನಮ್ಮ ತಂದೆ ಆಗಿದ್ದರೆ ಆ ತಂದೆಯ ಕ್ರಿಯೆಗಳು ನಿಮ್ಮಲ್ಲಿ ಇರುತ್ತಿದ್ದುವು, ಆ ತಂದೆಯ ಒಂದು ಗುಣಲಕ್ಷಣಗಳು ನಿಮ್ಮಲ್ಲಿ ಇರ್ತಿದ್ವು, ಅಬ್ರಹಾಮನ ಒಂದು ಕ್ಯಾರೆಕ್ಟರ್ ನಿಮ್ಮಲ್ಲಿ ಇರ್ತಿತ್ತು. ಅಬ್ರಹಾಮ ಎಂತ ಮನುಷ್ಯನ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಪ್ರಿಯರೇ. ಅಬ್ರಹಾಮನು ನಂಬಿಗಸ್ತನು, ದೇವರಿಗೆ ಸ್ನೇಹಿತನು, ದೇವರು ಹೇಳಿದ ಕೆಲಸವನ್ನು ಮಾಡುವಾತನು, ದೇವರು ಏನು ಕೇಳಿದ್ರೆ ಅದು ಇಲ್ಲ ಅಂತೇಳಿ ಕೊನೆಗೆ ತನ್ನ ಮಗನನ್ನೇ ಸಜೀವ ಯಜ್ಞವಾಗಿ ಸಮರ್ಪಿಸುವುದಕ್ಕಾಗಿ ಮುಂದೆ ಆದಂತವನು, ದೇವರಿಗಿಂತ ನನ್ನ ಜೀವನದಲ್ಲಿ ಹೆಚ್ಚು ಏನು ಇಲ್ಲ ಅಂತೇಳಿ ದೇವರು ಕಾರ್ಯಗಳನ್ನು ಮಾಡುವಂತ ವ್ಯಕ್ತಿ ಅಬ್ರಹಾಮನು. ಅಬ್ರಹಾಮನು ಯಾರ ಕ್ರಿಯೆಗಳು ಮಾಡ್ತಾನೆ? ದೇವರು ಕ್ರಿಯೆಗಳು ಮಾಡ್ತಾನೆ. ಈಗ ಅಬ್ರಹಾಮನ ಸಂತಾನ, ನಾವು ಅಬ್ರಹಾಮನ ಮಕ್ಕಳು ಅಂತ ಹೇಳ್ಕೊಳ್ತಾ ಇದ್ರಲ್ಲ, ಅಬ್ರಹಾಮನ ಮಕ್ಕಳಾಗಿದ್ದರೆ ಅಬ್ರಹಾಮನ ಕ್ರಿಯೆಗಳು ನಿಮ್ಮಲ್ಲಿ ಇರುತ್ತಿದ್ದವು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇಸ್ರಾಯೇಲ್ರಲ್ಲಿ ಅಬ್ರಹಾಮನ ಕ್ರಿಯೆಗಳಿಲ್ವಾ? ಅಬ್ರಹಾಮನ ಕ್ರಿಯೆಗಳು ಒಬ್ಬರಲ್ಲಿಲ್ವಾ? ಇಲ್ಲ ಪ್ರಿಯರೇ, ಇಲ್ಲ ಅಂತಾನೇ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ನೀವು ಒಂದು ವೇಳೆ ಅಬ್ರಹಾಮನ ಸಂತಾನದವರಾಗಿದ್ದರೆ ನಿಜವಾಗಲೂ ಅಬ್ರಹಾಮನ ಕ್ರಿಯೆಗಳು ನಿಮ್ಮಲ್ಲಿ ಇರುತ್ತಿದ್ದವು. ಅಬ್ರಹಾಮನು ಮಾಡಿದ ಹಾಗೆ ಆತನ ಕೆಲಸಗಳು ನೀವು ಮಾಡ್ತಿದ್ದೀರಿ ಅಂತ ಹೇಳ್ತಾ ಇದ್ದಾನೆ. ನಿಜವಾಗಲೂ ನಾವು ಒಂದು ಮಾದರಿಯಾಗಿ ಯಾರನ್ನು ತೋರಿಸಿಕೊಳ್ತೀವಿ, ಪ್ರತಿಯೊಂದು ಪ್ರಸಂಗದಲ್ಲಿ ಪ್ರತಿಯೊಬ್ಬ ದೈವ ಸೇವಕರು ಕೂಡ ಯಾರನ್ನ ಮುಂದಿಟ್ಟು ಮಾತಾಡ್ತಾರೆ ಅಂದ್ರೆ ಅಬ್ರಹಾಮನನ್ನೇ ಮುಂದಿಟ್ಟು ಮಾತಾಡ್ತಾರೆ ಪ್ರಿಯ. ಪ್ರತಿಯೊಬ್ಬರು ಕೂಡ ಅಬ್ರಹಾಮನ ವಿಷಯದಲ್ಲಿ ಮಾತಾಡುವುದನ್ನು ನಾವು ನೋಡ್ತಿರ್ತೀವಿ ಪ್ರಿಯರೇ. ಅಂದಮೇಲೆ ಅಬ್ರಹಾಮನು ಎಷ್ಟು ನಂಬಿಗಸ್ತನಾಗಿರ್ಬೋದು ದೇವರಿಗೆ, ಅಬ್ರಹಾಮನು ಎಷ್ಟು ಭಕ್ತಿವಂತನಾಗಿರ್ಬೋದು ದೇವರ ವಿಷಯದಲ್ಲಿ, ಅಬ್ರಹಾಮನು ದೇವರಿಗೆ ಎಷ್ಟು ಅಧೀನನಾಗಿರ್ಬೋದು ಒಂದ್ಸಲ ಆಲೋಚನೆ ಮಾಡ್ರಿ. ಪ್ರತಿ ಪ್ರವಾದಿಗಳು ಕೂಡ ಅಬ್ರಹಾಮನ ವಿಷಯದಲ್ಲಿ ಮಾತಾಡ್ಕೊಂತ ಬಂದಿದ್ದಾರೆ. ಮತ್ತೆ ಮೂಲ ಪಿತೃಗಳಲ್ಲಿ ಅನೇಕರು ಕೂಡ ಅಬ್ರಹಾಮನ ವಿಷಯದಲ್ಲಿ ಮಾತಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಯೇಸು ಕ್ರಿಸ್ತನು ಸಹ, ಯೋಹಾನನು ಕೂಡ, ಅಪೊಸ್ತಲರು ಕೂಡ ಅಬ್ರಹಾಮನ ವಿಷಯದಲ್ಲಿ ಮಾತಾಡ್ತಾ ಇದ್ದಾರೆ. ಅಬ್ರಹಾಮನು ನಮಗೆ ನಂಬಿಕೆಗೆ ಮೂಲ ಪುರುಷನೆಂಬುದಾಗಿ. ಮತ್ತೆ ಅಂದಮೇಲೆ ಅಬ್ರಹಾಮನ ಕ್ರಿಯೆಗಳು ನಮ್ಮಲ್ಲಿರ್ಬೇಕಲ್ವ ಪ್ರಿಯರೇ? ಅವತ್ತಿನ ದಿನದಲ್ಲಿ ಇಸ್ರಾಯೇಲ್ರಲ್ಲಿ ನಾವು ಆತನ ಸಂತಾನ ಅಂತ ಹೇಳಿಕೊಳ್ಳತಕ್ಕಂಥವರಲ್ಲಿ ಅಬ್ರಹಾಮನ ಕ್ರಿಯೆಗಳು ಇರಬೇಕಂತ ಸ್ಪಷ್ಟವಾಗಿ ಯೇಸು ಸ್ವಾಮಿ ಇಲ್ಲಿ ಮಾತಾಡುವುದನ್ನು ನಾವು ನೋಡ್ತಾ ಇದೀವಿ. ನೀವು ಅಬ್ರಹಾಮನ ಮಕ್ಕಳಾಗಿದ್ದರೆ ಅಬ್ರಹಾಮನ ಮಾಡಿದಂತ ಕೃತ್ಯಗಳನ್ನು ಮಾಡುತ್ತಿದ್ದೀರಿ. ನೀವು ಹಾಗೆ ಮಾಡದೆ ದೇವರಿಂದ ಕೇಳಿದ ಸತ್ಯವನ್ನು ನಿಮಗೆ ಹೇಳುವವನಾದ ನನ್ನನ್ನು ಕೊಲ್ಲುವುದಕ್ಕೆ ನೋಡುತ್ತಿದ್ದೀರಿ. ಅಬ್ರಹಾಮನ ಸಂತಾನ ಆಗಿದ್ರೆ ಅಬ್ರಹಾಮನು ದೇವರನ್ನು ಆಶ್ರಯಿಸಿಕೊಂಡು ದೇವರಿಗೋಸ್ಕರ ಬದುಕಿರತಕ್ಕಂಥವನು ಅಬ್ರಹಾಮನು. ಅಂತ ದೇವರು ಕಳಿಸಿಕೊಟ್ಟಂತ ಮಾತುಗಳನ್ನು ಹೇಳುವುದಕ್ಕಾಗಿ ನಾನು ಬಂದರೆ ನನ್ನನ್ನು ಸಾಯಿಸುವುದಕ್ಕೆ ನೀವು ನೋಡ್ತಾ ಇದ್ದೀರಿ. ನೀವು ಅಂದ ಮೇಲೆ ನೀವು ಯಾರ ಸಂತಾನ ಅಂತಕ್ಕಂಥದ್ದು ನಿಮಗೆ ಅರಿವಿಲ್ಲದಾಗೆ ಬದುಕ್ತಾ ಇದ್ರಿ. ನೀವು ಈ ಲೋಕದಲ್ಲಿ ನಿಮಗೆ ಅರಿವಿಲ್ಲ ನಾವ್ ಯಾರ ಸಂತಾನ ಏನ್ರಿ. ಒಬ್ಬರ ಹೆಸರು ಹೇಳ್ಕೊಳ್ಳುವಾಗ ನಾವು ಆಲೋಚನೆ ಮಾಡ್ತೀವಿ, ಆ ಹೆಸರು ಹೇಳ್ಕೊಳ್ಬೇಕಾದ್ರೆ ನಮ್ಗೆ ಯೋಗ್ಯತೆ ಇರ್ಬೇಕಂತ. ಯಾಕಂದ್ರೆ ಆತನ ಒಂದು ಗುಣಲಕ್ಷಣಗಳ ನಮ್ಮಲ್ಲಿ ಒಬ್ರಿಗಾದ್ರೆ ಇಲ್ಲಲ್ಲ, ಒಂದಾದ್ರೂ ಇಲ್ಲಲ್ಲ ನನ್ನ ಹತ್ರ. ಯಾರಾದ್ರೂ ದೊಡ್ಡವರು ಹೆಸರು ಹೇಳ್ಕೊಳ್ಬೇಕಾದ್ರೆ ನಾವು ಹಿಂದ ಮುಂದೆ ನೋಡುವಾಗ ನಿಜವಾಗ್ಲೂ ನಂಬಿಕೆಗೆ ವಿಶ್ವಾಸಕ್ಕೆ ಮೂಲ ಆಗಿರ್ತಕ್ಕಂಥ ಅಬ್ರಹಾಮನ ಹೆಸರು ಹೇಳ್ಕೊಳ್ಬೇಕಂದ್ರೆ ನಾವು ಎಷ್ಟರ ಮಟ್ಟಿಗೆ ಆತನಿಗೆ ಒಳಗಾಗಿರ್ಬೇಕು, ಆತನು ನಂಬಿದಂತ ದೇವರಲ್ಲಿ ನಾವು ಎಷ್ಟು ನಂಬಿಗಸ್ತರಾಗಿ ಬದುಕಬೇಕು. ಅಬ್ರಹಾಮನು ದೇವರನ್ನು ನಂಬಿದನು, ಅದು ಆತನಿಗೆ ನೀತಿ ಎಂದು ಎಣಿಸಲ್ಪಡುತ್ತೆ ಎಂಬುದಾಗಿ ಕೇಳ್ತದೆ. ಅಬ್ರಹಾಮನು ನಂಬಿದನಂತ, ದೇವರನ್ನ ನಂಬ್ಯಾನ ಅಬ್ರಹಾಮ. ಆ ನಂಬಿದಂತ ಆತನು ದೇವರ ಕಾರ್ಯಗಳನ್ನು ಮಾಡುವಂತ ವ್ಯಕ್ತಿಯಾಗಿದ್ದಾನೆ. ಅಂದ್ರೆ ದೇವರ ಕಾರ್ಯಗಳನ್ನು ಮಾಡುವಂತ ಅಬ್ರಹಾಮನಿಗೆ ದೇವರ ಪರಿಚಯ ಇದೆ. ಆದ್ರೆ ಇವತ್ತು ಅಬ್ರಹಾಮನ ಹೆಸರು ಹೇಳ್ಕೊಂಡು ಬದುಕತಕ್ಕಂತ ಇಸ್ರಾಯೇಲ್ರಿಗೆ ದೇವರು ಪರಿಚಯವೇ ಇಲ್ದಂಗ ಆಗ್ಬಿಟ್ಟಿದೆ ಪ್ರಿಯರು. ಅದು ಕೇಳ್ತಾ ಇದ್ದಾನೆ 40ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ, ನಿಮ್ಮ ತಂದೆ ನಾವು ಆಧಾರಕ್ಕೆ ಹುಟ್ಟಿದವರಲ್ಲ. 40ನೇ ವಚನ ಅಲ್ಲ, ನೀವು ಹಾಗೆ ಮಾಡದೆ ದೇವರಿಂದ ಕೇಳಿದ ಸತ್ಯವನ್ನು ನಿಮಗೆ ಹೇಳುವವನಾದ ನನ್ನನ್ನು ಕೊಲ್ಲುವುದಕ್ಕೆ ನೋಡುತ್ತೀರಿ. ಅಬ್ರಹಾಮನು ಹೀಗೆ ಮಾಡಲಿಲ್ಲ, ನೀವು ನಿಮ್ಮ ತಂದೆಯ ಕೃತ್ಯಗಳನ್ನು ಮಾಡುತ್ತೀರಿ ಅಂದನು.
ಅದಕ್ಕೆ ಅವರು ನಾವು ಯಾರ ಆಧಾರಕ್ಕೂ ಹುಟ್ಟಿದವರಲ್ಲ, ಯಾರಿಗೆ ಹುಟ್ಟಿದವರಲ್ಲ, ನಾವು ಅಬ್ರಾಹ್ಮನಿಗೆ ಹುಟ್ಟಿದವರು. ನಾವು ನಮ್ಮ ತಂದೆ ಅವನೇ ಇದ್ದಾನೆ, ಮತ್ತೆ ಇನ್ನೊಬ್ಬನ ತಂದೆ ಅಂತ ಹೇಳ್ತಾ ಇದೀಯ ನೀನು. ನಮ್ಮ ತಂದೆ ಇನ್ನೊಬ್ಬನ ಯಾರು ಇಲ್ಲ, ನಾವು ಆಧಾರಕ್ಕೆ ಹುಟ್ಟಿದವರಲ್ಲ. ಅಂದ್ರೆ ನಮ್ಮಮ್ಮ ಇನ್ನೊಬ್ಬನಲ್ಲಿ ಸಂಸಾರ ಮಾಡಿ ನಮಗೆ ಜನ್ಮ ಕೊಟ್ಟಿಲ್ಲ. ನಾವೆಲ್ಲರೂ ಕೂಡ ಅಬ್ರಹಾಮನ ಸಂತಾನೆ. ನಮಗೆ ಇನ್ನೊಬ್ಬನೇ ಅವನ ಇದ್ದಾನೆ ತಂದೆ. ಇನ್ನೊಬ್ಬನ ತಂದೆ ಕೃತ್ಯಗಳನ್ನು ಮಾಡುವವರಾಗಿದ್ದಾರೆ ಇಸ್ರಾಯೇಲ್ರು. ಇನ್ನೊಬ್ಬನ ಕೃತ್ಯಗಳು, ಇನ್ನೊಬ್ಬನ ತಂದೆಯನ್ನಾಗಿ ನೇಮಿಸಿಕೊಂಡು ಆ ತಂದೆಯ ಕೃತ್ಯಗಳನ್ನು ಮಾಡುವಂತವರಾಗಿದ್ದಾರ, ಆ ತಂದೆಯ ಕಾರ್ಯಕ್ರಮಗಳನ್ನು ಮಾಡುವಂತವರಾಗಿದ್ದಾರ ಅಂತ ಆಲೋಚನೆ ಮಾಡಿದಾಗ 41ರಲ್ಲಿ ಅದೇ ಹೇಳ್ತಾ ಇದ್ದಾರ ಪ್ರಿಯರೇ, ನೀವು ನಿಮ್ಮ ತಂದೆಯ ಕೃತ್ಯಗಳನ್ನು ಮಾಡುತ್ತೀರಿ ಅಂದನು. ಅದಕ್ಕೆ ಅವರು ನಾವು ಆಧಾರಕ್ಕೆ ಹುಟ್ಟಿದವರಲ್ಲ, ನಮಗೆ ಒಬ್ಬನೇ ತಂದೆ, ಆತನು ದೇವರು ಅಂದರು. ಯೇಸು ಅವರಿಗೆ, ದೇವರು ನಿಮ್ಮ ತಂದೆಯಾಗಿದ್ದರೆ ನನ್ನನ್ನು ಪ್ರೀತಿಸುತ್ತಿದ್ದೀರಿ ನೀವು. ನಿಜವಾಗ್ಲೂ ಹೇಳ್ತಾನೆ ಪ್ರಿಯರೇ, ದೇವರನ್ನು ಯಾರಾದರೂ ತಂದೆ ಅಂತ ಒಪ್ಪಿಕೊಳ್ತಾರೋ ಅಥವಾ ಆತನನ್ನು ಅಂಗೀಕರಿಸಿಕೊಳ್ತಾರೋ ಅಂತವರು ಯಾರನ್ನ ಪ್ರೀತಿ ಮಾಡ್ತಾರಂತ? ಯೇಸು ಕ್ರಿಸ್ತನನ್ನು ಪ್ರೀತಿ ಮಾಡ್ತಾರಂತ. ಆದ್ರೆ ಇವರು ಎಂತ ಕಾರ್ಯಕ್ರಮ, ಯೇಸು ಕ್ರಿಸ್ತನನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಯಾರ ಸಂತಾನ? ಪ್ರಶ್ನೆ. ಯೇಸು ಕ್ರಿಸ್ತನ ಯಾರ ಸಂತಾನ? ಅಬ್ರಾಹ್ಮನ ಸಂತಾನ. ಅಬ್ರಾಹ್ಮನ ಸಂತಾನ. ಇಸ್ರಾಯೇಲ್ರೆಲ್ಲರೂ ಯಾರ ಸಂತಾನ? ಅಬ್ರಾಹ್ಮನ ಸಂತಾನ. ಅಬ್ರಾಹ್ಮನ ಸಂತಾನ. ಅಬ್ರಾಹ್ಮನ ಸಂತಾನದಲ್ಲಿ ಹುಟ್ಟಿ ಬಂದಿರತಕ್ಕಂತ ಯೇಸು ಕ್ರಿಸ್ತನನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸ್ತಿದಾರಂದ್ರೆ ಇವ್ರು ಯಾರ ಸಂತಾನ ಅಂತ ಅನ್ಕೋಬೇಕು ನಾವೀಗ? ಮನೆ ಮನೆಯಲ್ಲೇ ಒಂದೇ ಕುಟುಂಬದಲ್ಲಿ ಅಣ್ಣ ತಮ್ಮಂದ್ರು ಜಗಳ, ಮತ್ತೆ ಅಣ್ಣ ತಮ್ಮಂದ್ರು ಹೊಡೆದಾಟ ಕಚ್ಕೊಳ್ತಾ ಇದಾರೆ, ಕೊಲ್ಲಬೇಕಂತ ಪ್ಲಾನ್ ಆಗ್ತಾ ಇದಾರಂದ್ರೆ ಈಗ ಅಬ್ರಹಾಮನ ಸಂತಾನ ಅಂತ ಹೇಳಿಕೊಳ್ಳುವುದಕ್ಕೆ ಇವ್ರಿಗೆ ಯಾವ ಅರ್ಹತೆ ಇದೆ ಹೇಳ್ರಿ? ಅಬ್ರಹಾಮನ ಯಾರನ್ನಾದ್ರೂ ಕೊಲೆ ಮಾಡಿರ್ತಕ್ಕಂಥವನ? ಅಬ್ರಹಾಮನು ಯಾರ ಮೇಲಾದ್ರೂ ದ್ವೇಷ ಕಕ್ಷೆ ಕಟ್ಕೊಂಡವನ? ಇಲ್ಲ. ಅಬ್ರಹಾಮನು ಸಾತ್ವಿಕನು, ಅಬ್ರಹಾಮನು ಒಳ್ಳೆ ಮನುಷ್ಯನು, ಭಕ್ತಿವಂತನು, ನಂಬಿಗಸ್ತನು ಅಂತೇಳಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂತದರಲ್ಲಿ ಅಬ್ರಹಾಮನ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಇವರು ದುರ್ಬೀಜಗಳೇ ಹೊರತು ಅವ್ರು ನಿಜವಾಗಲೂ ಅಬ್ರಹಾಮನ ಸಂತಾನ ಅಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾನೆ ಪ್ರಿಯರೇ. ಯಾಕಂದ್ರೆ ನಾನು ದೇವರಿಂದಲೇ ಹೊರಟು ಲೋಕಕ್ಕೆ ಬಂದವನಾಗಿದ್ದೇನೆ, ನನ್ನಷ್ಟಕ್ಕೆ ನಾನೇ ಬರ್ಲಿಲ್ಲ, ಆತನೇ ನನ್ನನ್ನು ಕಳಿಸಿದ್ದಾನೆ. ನೀವು ನನ್ನ ಮಾತನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದು ಕಾರಣ. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನು ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಸುಳ್ಳುಗಾರನು. ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಹೇಳ್ತಾ ಇದ್ದಾನೆ ಇಸ್ರಾಯೇಲ್ರಿಗೆ, ಇಗೋ ನಿಮ್ಮ ತಂದೆ ಯಾರಂದ್ರೆ ಸೈತಾನನು. ನೀವು ಒಂದು ವೇಳೆ ದೇವರ ಮಕ್ಕಳಾಗಿದ್ರೆ, ಅಬ್ರಹಾಮನ ಮಕ್ಕಳಾಗಿದ್ರೆ ನೀವು ಅಬ್ರಹಾಮನ ಕಾರ್ಯಗಳನ್ನು ಮಾಡ್ತಿದ್ದೀರಿ. ಆದರೆ ನೀವು ಸೈತಾನನ ಕಾರ್ಯಗಳನ್ನು ಮಾಡುವಂತವರಾಗಿದ್ರಿ. ಅದಕ್ಕಾಗಿ ನಿಮ್ಮ ತಂದೆ ಯಾರು ಅಂತಂದ್ರೆ ಸೈತಾನನು ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಅಂದ್ರೆ ಅಬ್ರಹಾಮ ಸಂತಾನ ಅಲ್ಲ, ನೀವು ಸೈತಾನನ ಸಂತಾನ ಆಗಿ ಮಾರ್ಪಟ್ಟಿದ್ದೀರ. ನೀವು ಎಷ್ಟು ಕೆಟ್ಟತನಕ್ಕೆ ಇಸ್ರಾಯೇಲ್ ಹೋಗಿದ್ದಾರೆ. ಒಂದ್ಸಲ ಹೆಸರು ಹೇಳ್ಕೊಳ್ತಾ ಇದ್ದಾರೆ ನಾವು ಅಬ್ರಹಾಮನ ಸಂತಾನ ಅಂತೇಳಿ. ಆದ್ರೆ ಅವ್ರ ಕ್ರಿಯೆಗಳು, ಅವ್ರ ಕೃತ್ಯಗಳು, ಅವ್ರ ಮಾತು, ಅವರ ಜೀವಿತ ಯಾರ ಮಕ್ಕಳಾಗಿ ಬದುಕ್ತಾ ಇದ್ದಾರೆ ಅಂದ್ರೆ ಸೈತಾನನ ಮಕ್ಕಳಾಗಿ ಬದುಕುವುದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಸೈತಾನನ ಮಕ್ಕಳ ಹೆಸರೇನೋ ಅಬ್ರಹಾಮನೇ ಅಂತ ಹೇಳ್ಕೊಳ್ತಾ ಇದ್ದಾರೆ. ಅವರ ಬದುಕು ಯಾರದಾಗಿದೆ ಅಂದ್ರೆ ಸೈತಾನನ ಕ್ರಿಯೆಗಳು, ಸೈತಾನನ ದುರಿಚ್ಛೆಗಳು ಮಾಡುವುದಕ್ಕೆ ಇವರು ನೆರವೇರಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವರು. ಹೇಳ್ರಿ ಪ್ರಿಯರೇ, ಅಬ್ರಹಾಮ ಸಂತಾನನ ಇಸ್ರಾಯೇಲ್ರು ಸೈತಾನನ ಸಂತಾನ ಅಂತಂದ್ರೆ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಸರ್ಟಿಫಿಕೇಟ್ ಕೊಟ್ಟು ಹೋಗಿದ್ದಾನೆ ಅವರಿಗೆ, ನೀವು ಸೈತಾನನ ಮಕ್ಕಳು. ಯಾರಲ್ಲಿ ದುಷ್ಟನ ಕಾರ್ಯಕ್ರಮಗಳು ಇರ್ತಾವೋ ಅವರೆಲ್ಲರೂ ಕೂಡ ಈ ಅಬ್ರಹಾಮನ ಮಕ್ಕಳು ಅಥವಾ ದೇವರ ಮಕ್ಕಳು ಅಂತ ಹೇಳಿಕೊಳ್ಳುವುದಕ್ಕೆ ಅರ್ಹತೆ ಇಲ್ಲದವರು. ಸೈತಾನನ ಮಕ್ಕಳು ಅನ್ನಿಸ್ಕೊಳ್ಳುವುದಕ್ಕೆ ಮಾತ್ರ ನಿಮಗೆ ಅರ್ಹತೆ ಇದೆ ಅಂತಕ್ಕಂಥದ್ದನ್ನು ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಮಾತಾಡಿದಾನೆ ಪ್ರಿಯರು. ಅಂದ್ರೆ ಇವತ್ತು ಜಗತ್ತಿನಲ್ಲಿರ್ತಕ್ಕಂಥ ಕ್ರೈಸ್ತರಾಗಿರ್ಬೋದು, ಇವತ್ತಿಗೂ ಇಸ್ರೇಲ್ರಾಗಿರ್ಬೋದು,
ದುಷ್ಕಾರ್ಯಗಳನ್ನು ಮಾಡುತ್ತಾ, ಪಾಪವನ್ನು ಮಾಡುತ್ತಾ, ಲೋಕದ ದುರಾಶೆಗಳಿಗೆ ಒಳಪಟ್ಟು ಲೋಕದ ಸಂಪಾದನೆ ಮೇಲೆ ಬಿದ್ದಿರತಕ್ಕಂಥವರು ಯಾರ ಸಂತಾನ ಅಂತ ಹೇಳ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತಂದ್ರೆ ದುಷ್ಟನ ಸಂತಾನ ಅಂತ ಹೇಳ್ಬೋದು. ದುರಾಲೋಚನೆಗಳಿಂದ ಬದುಕುವಂತ ಪ್ರತಿಯೊಬ್ಬನು ಕೂಡ ದುಷ್ಟನ ಸಂತಾನ. ದುರಿಚ್ಛೆಗಳನ್ನು ನೆರವೇರಿಸ್ತಕ್ಕಂಥ ಪ್ರತಿಯೊಬ್ಬನು ಕೂಡ ಸೈತಾನನ ಸಂತಾನ ಅಂತೇಳಿ ಇಸ್ರಾಯೇಲ್ರ ವಿಷಯದಲ್ಲಿ ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾನೆ ಪ್ರಿಯರೇ. ಮತ್ತೆ ನಾವ್ಯಾರ ಮಕ್ಕಳು ಅಂದ್ರೆ ಅಬ್ರಹಾಮನ ಮಕ್ಕಳಾಗಿದ್ರೆ ಅಬ್ರಹಾಮನ ಕ್ರಿಯೆಗಳೇ ಇರ್ಬೇಕಂತ ವಾಕ್ಯ ಹೇಳ್ತಾ ಇದೆ, ಹೌದಾ ಇಲ್ವಾ? ನಾನ್ ಹೇಳ್ತಾ ಇದ್ದೇನೆ, ವಾಕ್ಯ ಹೇಳ್ತಾ ಇದ್ದೇನೆ? ವಾಕ್ಯ ಹೇಳ್ತಾ ಇದೆ. ಅಬ್ರಹಾಮನ ಮಕ್ಕಳಾಗಿದ್ರೆ ಅಬ್ರಹಾಮನ ಕ್ರಿಯೆಗಳಿರ್ಬೇಕು, ಹೌದಾ? ಮತ್ ನಾವ್ಯಾರು? ನಾವು ಅಬ್ರಹಾಮನ ಸಂತಾನನ, ಅದು ದೇವರ ಸಂತಾನನ, ಅಥವಾ ಸೈತಾನನ ಸಂತಾನನ? ಯಾರ ಸಂತಾನ ನಾವು ಅಂತಕ್ಕಂಥದ್ದನ್ನು ನಮ್ಮನ್ನು ಕುರಿತು ನಾವು ಆಲೋಚನೆ ಮಾಡುವಾಗ ನಮಗೊಂದು ಅದ್ಭುತವಾದಂತ ಮಾತು ಹೇಳಿದಾನೆ ಯೇಸು ಸ್ವಾಮಿ. ಇದೇ ಯೋಹಾನನು ಬರೆದ ಸುವಾರ್ತೆಯಲ್ಲಿ, ಮೊದಲನೇ ಅಧ್ಯಾಯ 11ನೇ ವಚನ 12ನೇ ವಚನವನ್ನು ಓದೋಣ ಪ್ರಿಯ. ಪ್ರಾರಂಭದ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ. ಒಂದು ಅದ್ಭುತವಾದಂತಹ ಮಾತನ್ನು ಯೇಸು ಕ್ರಿಸ್ತನು ನಮ್ಗೆ ಹೇಳಿಕೊಡ್ತಾನೆ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದ್ರೆ ಯೇಸು ಕ್ರಿಸ್ತನನ್ನು ನಂಬಿದರೋ, ಆತನ ಹೆಸರಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ದೇವರ ಮಕ್ಕಳಾಗುವುದಕ್ಕೆ ಅಧಿಕಾರ ಕೊಟ್ಟನು. ಯಾಕ? ಯೇಸು ಸ್ವಾಮಿಯನ್ನು ನಂಬಿದದಕ್ಕ. ಈಗ ಯೇಸು ಸ್ವಾಮಿನ ನಂಬಿದಿರ್ತಕ್ಕಂತ ನಾವೆಲ್ಲರೂ ಯಾರ ಮಕ್ಕಳು ಹೇಳಿ? ದೇವರ ಮಕ್ಕಳು, ಹೌದಾ? ಕನ್ಫರ್ಮ್ ಅಲ್ಲ? ದೇವರನ್ನು ನಂಬಿರ್ತಕ್ಕಂತ ನಮಗೆ ಯಾವ ಅಧಿಕಾರ ಕೊಟ್ಟಿದ್ದಾನೆ? ಯೇಸು ಕ್ರಿಸ್ತನನ್ನು ನಂಬಿರ್ತಕ್ಕಂತ ನಮಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾನೆ. ಕನ್ಫರ್ಮ್ ಅಲ್ಲ? ನಾವು ದೇವರ ಮಕ್ಕಳು ತಾನೆ? ಯಾಕ ಡೌಟ್ ಇದೆ ಎಲ್ಲರಿಗೂ? ಹೌದು ಅಲ್ಲ ಅಂತ? ಯೇಸು ಕ್ರಿಸ್ತ ನಂಬೋರು ದೇವರ ಮಕ್ಕಳು ಅಲ್ವಾ? ದೇವರ ಮಕ್ಕಳು. ಯಾರ ಮಕ್ಕಳು ನಾವು? ದೇವರ ಮಕ್ಕಳು. ಯಾರ ನಂಬಿ ನಾವು? ಯೇಸು ಕ್ರಿಸ್ತನನ್ನು ನಂಬಿ ನಾವು. ಯೇಸು ಕ್ರಿಸ್ತನನ್ನು ನಂಬಿರತಕ್ಕಂತ ಪ್ರತಿಯೊಬ್ಬರು ಕೂಡ ದೇವರ ಮಕ್ಕಳು. ಯಾಕಂದ್ರೆ ಯೇಸು ಕ್ರಿಸ್ತನು ದೇವರ ನಂಬಿ ದೇವರ ಕಾರ್ಯಗಳನ್ನು ಮಾಡಿರ್ತಕ್ಕಂಥವನು ಅಂತಕ್ಕಂಥ ವಿಷಯ ನಾವು ಇದೇ ಬೈಬಲ್ ನಲ್ಲಿ 5ನೇ ಅಧ್ಯಾಯ 17ನೇ ವಚನವನ್ನು ನೋಡೋಣ ಪ್ರಿಯರೇ. 17ರಿಂದ 20 ವಚನಗಳವರೆಗೆ ಓದ್ಕೊಳ್ಳೋಣ. ನಾನೇ ಓದ್ತೇನೆ, ದಯಮಾಡಿ ಯಾರು ಡಿಸ್ಟರ್ಬ್ ಮಾಡಬೇಡ್ರಿ. ನೀವು ಓದ್ಕೊಳ್ರಿ ನಿಮ್ ಮನ್ಸಲ್ಲಿ. ನಾನು ಓದ್ತೇನೆ ಪ್ರಿಯರೇ. 5ನೇ ಅಧ್ಯಾಯ 17ನೇ ವಚನ. ಅದಕ್ಕೆ ಯೇಸು, ನನ್ನ ತಂದೆಯು ಇಂದಿನವರೆಗೆ ಕೆಲಸ ಮಾಡುತ್ತಾನೆ, ನಾನು ಕೆಲಸ ಮಾಡುತ್ತೇನೆ ಅಂದನು. ಈ ಮಾತುಗಳನ್ನು ಕೇಳಿದ್ರಿಂದ ಆತನು ಸಬ್ಬತ್ ದಿನವನ್ನು ಅಲಕ್ಷ್ಯ ಮಾಡಿ. 20ನೇ ವಚನ 19ನೇ ವಚನವನ್ನು ಓದ್ಕೊಳ್ಳೋಣ. ಅದಕ್ಕೆ ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ತಂದೆಯ ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆ ಹೊರತು ತನ್ನಷ್ಟಕ್ಕೆ ತಾನೇ ಏನು ಮಾಡಲಾರನು. ಆತನು ಮಾಡುವುದನ್ನೆಲ್ಲ ಹಾಗೆಯೇ ಮಗನು ಮಾಡುತ್ತಾನೆ. ತಂದೆಯ ಮಗನ ಮೇಲೆ ಮಮತೆ ಇಟ್ಟು ತಾನು ಮಾಡುವವುಗಳನ್ನೆಲ್ಲ ಅವನಿಗೆ ತೋರಿಸುತ್ತಾನೆ. ಇದಲ್ಲದೆ ನೀವು ಅವುಗಳಿಗಿಂತ ದೊಡ್ಡ ಕೆಲಸವನ್ನು ಅವನಿಗೆ ತೋರಿಸುವನು. ಅವುಗಳನ್ನು ನೋಡಿ ನಿಮಗೆ ಆಶ್ಚರ್ಯವಾಗುವುದು ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತಾ ಇದೆ. ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾನೆ? ದೇವರ ಮಾಡಿದ ಕ್ರಿಯೆಗಳನ್ನೇ ನಾನು ಮಾಡ್ತಾ ಇದ್ದೀನಿ. ದೇವರಿಗೆ ಯಾರ್ಯಾರು ಮಕ್ಕಳಾಗಿರ್ತಾರೋ ಈಗ ಹೇಳಿದ್ರಲ್ಲ ನೀವು, ಯೇಸು ಕ್ರಿಸ್ತನನ್ನು ನಂಬುವುದರ ಮೂಲಕ ನಾವು ದೇವರ ಮಕ್ಕಳಾಗಿದ್ದೇವೆ ಅಂತ. ಹೌದಾ? ಕನ್ಫರ್ಮ್ ಅಲ್ಲ? ನಾವು ಯೇಸು ಕ್ರಿಸ್ತನ ಮೂಲಕ ನಾವು ದೇವರಿಗೆ ಮಕ್ಕಳಾಗಿದ್ದೇವೆ. ದೇವರಿಗೆ ಮಕ್ಕಳಾದ ಮೇಲೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನ, ನನ್ನ ತಂದೆಯ ಮಾಡುವ ಕೆಲಸವನ್ನೇ ನಾನು ಮಾಡ್ತಾ ಇದ್ದೀನಿ. ಅಂದ್ರೆ ದೇವರ ಮಕ್ಕಳಾಗಿರ್ತಕ್ಕಂಥವ್ರು ಎಲ್ಲಾರು ಯಾರ ಕೆಲಸ ಮಾಡ್ಬೇಕಾಗಿದಂತ? ದೇವರ ಕೆಲಸ ಮಾಡಬೇಕಾಗಿದೆ. ಇವತ್ತಿಗೂ ನನ್ನ ತಂದೆ ಕೆಲಸ ಮಾಡ್ತಾ ಇದ್ದಾನೆ, ಇವತ್ತಿಗೂ ನಾನು ಕೆಲಸ ಮಾಡ್ತಾ ಇದ್ದೀನಿ. ದೇವರ ಮಕ್ಕಳನ್ನಿಸಿಕೊಂಡವರೆಲ್ಲರೂ ಕೂಡ ದೇವರ ಕೆಲಸಗಳನ್ನು ಮಾಡುವವರಾಗಿರಬೇಕು.
ಅರ್ಥ ಆಯ್ತಾ? ದೇವರ ಮಕ್ಕಳಾಗಿದ್ದರೆ ಯೇಸು ಕ್ರಿಸ್ತನನ್ನು ನಂಬುವುದರ ಮೂಲಕ ನಾವು ದೇವರ ಮಕ್ಕಳ ಆಗುವ ಅಧಿಕಾರ ನಮಗೆ ಸಿಕ್ಕುತ್ತೆ ಎಂಬುದಾಗಿ 1ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಓದ್ಕೊಂಡಿವಿ. ಈಗ ನಾವು ದೇವರ ಮಕ್ಕಳಾಗಿದ್ದರೆ ನಮ್ಮಲ್ಲಿ ಯಾರ ಕೃತ್ಯಗಳಿರಬೇಕು? ದೇವರ ಕಾರ್ಯಗಳು ನಮ್ಮಲ್ಲಿರಬೇಕು, ದೇವರ ಕೆಲಸ ನಮ್ಮಲ್ಲಿರಬೇಕು, ದೇವರು ಮಾಡಿರ್ತಕ್ಕಂಥ ಕಾರ್ಯಗಳನ್ನು ನಾವು ಮಾಡಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ತಂದೆಯು ಮಾಡಿದಾನೆ ಕೆಲಸ, ಆತನು ಮಾಡಿದ್ದನ್ನೇ ನಾನು ಮಾಡಿದ್ದೀನಿ. ಈಗ ನಾವೇನ್ ಮಾಡ್ಬೇಕಾಗಿದೆ ಅಂತ, ಯೇಸು ಸ್ವಾಮಿ ಮಾಡಿರ್ತಕ್ಕಂಥ ಕಾರ್ಯಗಳನ್ನು ನಾವು ಮಾಡಬೇಕು. ಯೇಸು ಸ್ವಾಮಿ ಏನ್ ಮಾಡಿದಾನೆ? ದೇವರನ್ನು ಕೊಂಡಾಡಿದಾನೆ, ದೇವರಲ್ಲಿ ಭಯಭಕ್ತಿ ಇಟ್ಟುಕೊಂಡಿದ್ದಾನೆ, ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದಾನೆ, ಸ್ವಾರ್ಥೆಯನ್ನು ಸಾರಿದ್ದಾನೆ, ಅನೇಕರನ್ನು ದೇವರ ಕಡೆಗೆ ತಿರುಗಿಸಿದ್ದಾನೆ ಅಂತ ನಾವು ಹೇಳ್ಕೊಳ್ತಾ ಇದೀವಲ್ಲ. ಆ ಕಾರ್ಯಗಳನ್ನು ಯೇಸು ಸ್ವಾಮಿ ಮಾಡಿದನಂತ ನಮ್ಗೆ ಗೊತ್ತಾದ ಮೇಲೆ ಯೇಸು ಸ್ವಾಮಿ ಮಾಡಿರ್ತಕ್ಕಂಥ ಕಾರ್ಯಗಳು ನಾವು ಮಾಡ್ಬೇಕಾಗಿದೆ. ಪ್ರೀತಿಯುಳ್ಳಂತ ದೇವರು, ನಾವು ದೇವರ ಮಕ್ಕಳ, ಸೈತಾನನ ಮಕ್ಕಳ? ಅಬ್ರಹಾಮನವರ ವಿಷಯದಲ್ಲಿ, ಇಸ್ರಾಯೇಲರ ವಿಷಯದಲ್ಲಿ ಪ್ರಶ್ನೆ ಹಾಕಿದೆ ನಾನು. ಅವರು ಅಬ್ರಹಾಮನ ಮಕ್ಕಳ, ಸೈತಾನನ ಮಕ್ಕಳ? ಅಂದ್ರೆ ಅವರ ಕ್ರಿಯೆಗಳು ಎಂತವಿದ್ವು? ಸೈತಾನನ ಕ್ರಿಯೆಗಳು. ಅದಕ್ಕಾಗಿ ಅವ್ರ ಮಕ್ಕಳು, ಅವ್ರು ಯಾರ ಮಕ್ಕಳಂತ ಯೇಸು ಸ್ವಾಮಿ ಸರ್ಟಿಫಿಕೇಟ್ ಕೊಟ್ಟ? ಸೈತಾನನ ಮಕ್ಕಳಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟ. ಈಗ ನಾವು ದೇವರ ಮಕ್ಕಳಾಗಿದ್ದೀವಿ ಅಂತ ಹೇಳಿ ಯೇಸು ಸ್ವಾಮಿ ಹೇಳಿದಾನೆ, ನಮ್ಮನ್ನ ದೇವರ ಮಕ್ಕಳು ಅಂತೇಳಿ ಹೇಳಿದಾನೆ. ಮತ್ ದೇವರ ಮಕ್ಕಳಾಗಿರತಕ್ಕಂಥ ನಮ್ಮಲ್ಲೀಗ ಯಾರ ಕ್ರಿಯೆಗಳಿರಬೇಕು? ಸೈತಾನನ ಕ್ರಿಯೆಗಳನ್ನ ಅಥವಾ ದೇವರ ಕ್ರಿಯೆಗಳನ್ನ? ದೇವರ ಕ್ರಿಯೆಗಳು. ಅದೇ ಹೇಳ್ತಾ ಇದ್ದಾನೆ, ಯಾರು ದೇವರು ನನಗೆ ಕರೆಸಿಕೊಟ್ಟಿದ್ದಾನೆ ಅದನ್ನೇ ನಾನು ಮಾಡ್ತಾನೆ. ನಾನು ತಂದೆ ಏನ್ ಮಾಡ್ತಾನೋ ಅದೇ ಮಾಡ್ತೀನಿ. ನಾನು ತಂದೆ ಒಳ್ಳೆ ಕಾರ್ಯಗಳನ್ನೇ ಮಾಡ್ತಾನೆ, ತಂದೆ ಹೇಗಿದ್ದಾನೋ ಹಾಗೆ ನಾನಿರಬೇಕು. ದೇವರ ಕ್ರಿಯೆಗಳಿಲ್ಲ ಯಾರಲ್ಲಿ ಕಾಣ್ತಾವಂದ್ರೆ ಯೇಸು ಕ್ರಿಸ್ತನಲ್ಲಿ ಮಾತ್ರ ಕಾಣುವುದನ್ನು ನಾವು ನೋಡ್ತೀವ್ರಿ. ದೇವರ ಹೇಗಿದ್ದಾನೋ, ಯಾವ ಪೇತ್ರನ ಬರೆದ ಪತ್ರಿಕೆ 1ನೇ ಅಧ್ಯಾಯ 15-16ನೇ ವಚನಗಳಲ್ಲಿ ನಾವು ನೋಡುವಾಗ ಅಲ್ಲಿ ಹೇಳ್ತಾನ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಅಂತ ಹೇಳ್ತಾರೆ. ದೇವ್ರು ಏನಾಗಿದ್ದಾನಂತ? ಪರಿಶುದ್ಧನಾಗಿದ್ದಾನೆ. ದೇವರು ಪರಿಶುದ್ಧನಾಗಿದ್ದಾನಂದ ಮೇಲೆ ನಾವು ಕೂಡ ಏನಾಗಿರ್ಬೇಕಂತ? ಪರಿಶುದ್ಧರಾಗಿರ್ಬೇಕು. ನಾವು ವಾಕ್ಯ ಸ್ಪಷ್ಟವಾಗಿ ಹೇಳ್ತದ, ದೇವರ ಇದ್ದ ಹಾಗೆ ನಾವಿರ್ಬೇಕು, ದೇವರ ಕ್ರಿಯೆಗಳು ನಮ್ಮಲ್ಲಿ ಇರಬೇಕು. ಆ ಮಾತು ಯಾರಿಗೆ ವರ್ತಿಸ್ತಂದ್ರೆ ಕೇವಲ ಯೇಸು ಕ್ರಿಸ್ತನಿಗೆ ವರ್ತಿಸ್ತ. ಯಾಕಂದ್ರೆ ಯೇಸು ಕ್ರಿಸ್ತನ ಭೂಮಿ ಮೇಲೆ ಬದುಕಿರುವ ತನಕ ಪಾಪ ಮಾಡಲಿಲ್ಲ. ನನ್ನಲ್ಲಿ ಪಾಪ ಇದೆಯಾ ಅಂತೇಳಿ ಪ್ರಶ್ನೆ ಕೇಳಿದಾನೆ. ಪ್ರಿಯರೇ, ಯಾರಾದ್ರೂ ನನ್ನಲ್ಲಿ ಪಾಪ ಇದೆ ಅಂತ ತೋರಿಸುವುದಕ್ಕೆ ನಿಮ್ಮಲ್ಲಿ ಸಾಮರ್ಥ್ಯ ಇದೆಯಾ? ನಾನು ಪರಿಶುದ್ಧನು, ಯಾಕಂದ್ರೆ ನಾನು ತಂದೆ ಆದ ದೇವರು ಪರಿಶುದ್ಧನು. ನನ್ನ ತಂದೆ ಮಕ್ಕಳನ್ನು ಪ್ರೀತಿಸಿ ಅನೇಕ ಕಾರ್ಯಗಳನ್ನು ಮಾಡಿದ್ದಾನೆ. ಆತನು ಮಾಡುವಂತ ಕಾರ್ಯಗಳನ್ನು ನಾನು ಮಾಡ್ತಾ ಇದ್ದೀನಿ. ಅಂದ್ರೆ ದೇವರ ಕ್ರಿಯೆಗಳು, ದೇವರ ಒಂದು ಸ್ವಭಾವ ಯಾರಲ್ಲಿ ಕಾಣ್ತಾ ಇದೆ ಅಂದ್ರೆ ಕ್ರಿಸ್ತನಲ್ಲಿ ಕಾಣ್ತಾ ಇದೆ. ಮತ್ತೆ ಕ್ರಿಸ್ತನನ್ನು ನಂಬಿರ್ತಕ್ಕಂಥ ನಾವು, ನಮಗೆ ಆ ಒಂದು ಸ್ವಭಾವ, ಆ ಒಂದು ಕ್ರಿಯೆಗಳು ನಮ್ಮಲ್ಲಿ ಕಾಣ್ತಾ ಇದ್ದಾವ, ಆ ಒಂದು ಕಾರ್ಯಗಳು ನಮ್ಮಲ್ಲಿ ಕಾಣ್ತಾ ಇದ್ದಾವ. ಕೇವಲ ಅಬ್ರಹಾಮನ ಸಂತಾನ ಅನಿಸಿಕೊಳ್ಳುವುದಕ್ಕೆ ಅಬ್ರಹಾಮನಂತೆ ಇರ್ಬೇಕು ನೀವು ಅಂತೇಳಿ ಯೇಸು ಕ್ರಿಸ್ತನ ಬೋಧನೆ ಮಾಡಿದಾಗ, ನಾವು ದೇವರ ಮಕ್ಕಳು ಅಂತ ಅನಿಸಿಕೊಳ್ಳುವಾಗ, ನಾವು ಕರೆಯಲ್ಪಡ್ಬೇಕಂತ ಆಸೆ ಪಟ್ಟಾಗ, ಯಾರ ಮಕ್ಕಳು ಯಾರು ನೀವು ಅಂದ್ರೆ ನಾವು ದೇವರು ನಂಬಿದವರು, ದೇವರ ಮಕ್ಕಳು ಅಂತ ಹೇಳ್ಕೊಳ್ತೀವಿ. ನಾವು ಬಿಲೇವ್ ಅಂತ ಹೇಳ್ತೀವಿ, ನಾವು ಬಿಲಿವರ್ಸ್ ಅಂತ ಹೇಳ್ತೀವಿ, ನಂಬಿಗಸ್ತರು ನಾವು ಅಂತ ಹೇಳ್ತೀವಿ. ಯಾರು ನಂಬಿದಿ? ದೇವ್ರು ನಂಬಿ ನಾವು ನಂಬಿಗಸ್ತರು. ಹೌದಾ? ನಾವು ವಿಶ್ವಾಸಿಗಳಂತ ಹೇಳ್ಕೊಳ್ತೀವಿ. ವಿಶ್ವಾಸಿಗಳಂತ ಹೇಳ್ಕೊಂಡ್ರೆ ಅಬ್ರಹಾಮನ ಕ್ರಿಯೆಗಳು ನಮ್ಮಲ್ಲಿ ಇರಬೇಕು. ನಾವು ಪರಿಶುದ್ಧರಂತ ಹೇಳ್ಕೊಂಡ್ರೆ ಯೇಸು ಕ್ರಿಸ್ತನ ಕ್ರಿಯೆಗಳು ನಮ್ಮಲ್ಲಿ ಇರಬೇಕು. ನಾವು ದೇವರ ಮಕ್ಕಳಂತ ಹೇಳ್ಕೊಂಡ್ರೆ ದೇವರಂದ ಆಲೋಚನೆಗಳು ನಮ್ಮಲ್ಲಿ ಇರಬೇಕು. ಕೇವಲ ಬಾಯಿ ಮಾತಿನಿಂದ ಮಾತ್ರ ನಾವು ಆತನ ಸಂತಾನ ಅಂತ ಹೇಳಿಕೊಂಡು ಕ್ರಿಯೆಗಳಿಲ್ಲದೆ ಜೀವನ ಮಾಡಿರ್ತಕ್ಕಂತ ಇಸ್ರಾಯೇಲರ ವಿಷಯದಲ್ಲಿ ಎಷ್ಟು ಒರಟಾಗಿ ಯೇಸು ಕ್ರಿಸ್ತನು ಮಾತಾಡಿದನಂತಕ್ಕಂಥದ್ದನ್ನ ನಾವು ನೋಡಿದೀವಿ. ನೀವು ಸೈತಾನನ ಮಕ್ಕಳು. ಯಾರ ಮಕ್ಕಳು? ಸೈತಾನನ ಮಕ್ಕಳು ನೀವು. ಎಷ್ಟು ಸ್ಪಷ್ಟವಾಗಿ, ಸಂಕೋಚ ಪಡ್ಲಿಲ್ಲ, ಭಯನೂ ಪಡ್ಲಿಲ್ಲ. ಯಾರ ಸಂತಾನ? ದುಷ್ಟನ ಸಂತಾನ ಅಂತ ಹೇಳಿಬಿಟ್ಟ ಪ್ರಿಯರೇ. ಕಾನ್ಫಿಡೆನ್ಸ್ ಆಗಿ ಹೇಳಿಬಿಟ್ಟ ಯೇಸು ಸ್ವಾಮಿ. ಅಂದ ಮೇಲೆ ಪ್ರಿಯರೇ, ಇವತ್ತು ನಮ್ಮ ವಿಷಯದಲ್ಲಿ ಏನ್ ಮಾತಾಡ್ತಾನೆ ಅಂತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡ್ಕೊಳ್ಬೇಕು ಪ್ರಿಯರೇ. ನಾವ್ ಯಾರ ಸಂತಾನ ಅಂತಕ್ಕಂಥದ್ದು ಹೇಳ್ಕೊಳ್ಳುವುದಕ್ಕೆ
ನಾವು ಅರ್ಹರ ಅಲ್ಲ ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡ್ಬೇಕು. ಏನೋ ಸುಮ್ಮನೆ ಯೇಸು ಸ್ವಾಮಿ ನಂಬ್ಕೊಂಡಿ, ಜಗತ್ತೆಲ್ಲ ಯೇಸು ಸ್ವಾಮಿ ನಂಬ್ಕೊಂಡೇ ಇದೆ. ಅನೇಕರು ಯೇಸು ಕ್ರಿಸ್ತನನ್ನು ನಂಬಿಕೊಂಡಿದ್ದಾರೆ. ನಂಬಿರತಕ್ಕಂತ ನೀನು ಆತನ ಕ್ರಿಯೆಗಳಿಂದ ನಿನ್ನ ಜೀವನ ನಡೀತಾ ಇದೆಯಾ? ಆತನ ಕಾರ್ಯಗಳು ನಿನ್ನಲ್ಲಿದಾವ? ಸ್ಪಷ್ಟವಾಗಿ ಆಲೋಚನೆ ಮಾಡು. ಒಂದು ವೇಳೆ ಆ ಕ್ರಿಯೆಗಳಿಲ್ಲದೆ ದುಷ್ಟನ ಕ್ರಿಯೆಗಳು ನಮ್ಮಲ್ಲಿ ಇತ್ತಂದ್ರೆ ನಾವು ಕೂಡ ಯಾರ ಸಂತಾನ ಆಗುತ್ತೆ? ಒಂದ್ಸಲ ಆಲೋಚನೆ ಮಾಡ್ರಿ. ದುಷ್ಟನ ಸಂತಾನ ತಾನೆ ಆಗ್ಬಾರ್ದಲ್ಲ. ಅವನ ಸಂತಾನ ಅನಿಸ್ಕೊಳ್ಬಾರ್ದು. ಇಸ್ರಾಯೇಲ್ ಅನಿಸ್ಕೊಂಡ್ರು ಪ್ರಿಯರೇ, ಅವನ ಸಂತಾನ ನೀವು ಆಧಾರಕ್ಕೆ ಹುಟ್ಟಿದವರು, ನೀವು ದುರ್ಬೀಜಗಳು ನೀವು ಅಂತ ಹೇಳಿದ ಪ್ರಿಯರೇ. ಅಂದಮೇಲೆ ನಮ್ಮ ವಿಷಯದಲ್ಲಿ ನಾವು ಆಲೋಚನೆ ಮಾಡುವಾಗ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ನಾವು ಮಾಡ್ತಕ್ಕಂಥ ಕ್ರಿಯೆಗಳು ಏನಿವತ್ತು ನಾವ್ ಏನ್ ಮಾಡ್ತಾ ಇದ್ದೀವಿ? ಎಂತ ಕೆಲಸಗಳು ಮಾಡ್ತಾ ಇದ್ದೀವಿ? ಯಾರ ಕೆಲಸಗಳು ಮಾಡ್ತಾ ಇದ್ದೀವಿ? ಯಾರಿಗೋಸ್ಕರ ಬದುಕ್ತಾ ಇದ್ದೀವಿ? ನಮ್ ಜೀವನ ಏನು? ಎಂತದ್ದು ನಮ್ಮ ಜೀವನ ಅಂತ ಆಲೋಚನೆ ಮಾಡಿಕೊಂಡ್ರೆ ಪ್ರೀತಿಯುಳ್ಳಂತ ಮಕ್ಕಳೇ, ಒಂದೊಂದ್ಸಲ ನಾವು ಕೂಡ ಸೈತಾನನ ಮಕ್ಕಳೇನೋ ಅನಿಸ್ತದಲ್ಲ. ನಾವು ಕೂಡ ದುಷ್ಟನ ಸಂತಾನ ಏನೋ. ಯಾಕಂದ್ರೆ ಅವನ ಕ್ರಿಯೆಗಳೇ ನಮ್ಮಲ್ಲಿ ಕಾಣ್ತಾ ಇದ್ದಾವೆ, ಅವನ ಆಲೋಚನೆಗಳೇ ನಮ್ಮಲ್ಲಿ ಕಾಣ್ತಾ ಇದ್ದಾವೆ, ಅವನ ಗುಣಗಣಗಳು ನಮ್ಮಲ್ಲಿ ಕಾಣ್ತಾ ಇದ್ದಾವೆ. ದ್ವೇಷ, ಕಕ್ಷ, ಕೋಪ, ಹೊಟ್ಟೆ ಕಿಚ್ಚು, ಜಗಳ, ಸಂಪಾದನೆ, ಇಹಲೋಕದ ಆಲೋಚನೆಗಳು, ಇವೆಲ್ಲ ಆಲೋಚನೆಗಳು ನಮ್ಮಲ್ಲಿ. ಇವೆಲ್ಲ ನೋಡಿದಾಗ ಪ್ರಿಯರೇ, ನಾವು ಯಾರ ಸಂತಾನ ಅಂತಕ್ಕಂಥದ್ದನ್ನು ನಾವು ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಆಗುತ್ತಲ್ಲ ಪ್ರಿಯರೇ ನಮಗೆ. ನಾನು ಯಾರನ್ನ ನಿಮ್ಮನ್ನು ಕೆಟ್ಟದಾಗಿ ಉದ್ದೇಶಿಸಿ ನಾನು ಮಾತಾಡ್ತಾ ಇಲ್ಲ ಪ್ರಿಯರೇ, ನಾನು ವಾಕ್ಯ ಮಾತಾಡ್ತಾ ಇದ್ದೇನೆ. ನಾವು ಯಾರಿಗೆ ಸಂಬಂಧಪಟ್ಟವರು, ಸೈತಾನಿನಿಗೋ ಅಥವಾ ದೇವರಿಗೋ, ಸೈತಾನಿನಿಗೋ ಅಥವಾ ಕ್ರಿಸ್ತನ ತಮ್ಮಂದಿರು ಅಕ್ಕಂದಿರಾಗಿದ್ದಾರೆ, ತಮ್ಮಂದಿರು ತಂಗಿಯಂದರಾಗಿವೋ ಇಲ್ಲೋ, ನಮ್ಮಲ್ಲಿ ಯಾರ ಗುಣಗಣಗಳು ಕಾಣ್ತವೆ? ನಾನು ಯಾರಿಗೋಸ್ಕರ ಬದುಕ್ತಾ ಇದ್ದೀನಿ? ನನ್ನಲ್ಲಿ ಇರ್ತಕ್ಕಂಥ ಕ್ರಿಯೆಗಳು ಎಂತವು ಅಂತೇಳಿ ನಾವು ಆಲೋಚನೆ ಮಾಡ್ಕೊಳ್ಬೇಕಾಗಿದೆ ಪ್ರಿಯರೇ. ಕೇವಲ ಅಬ್ರಹಾಮ ನಮ್ಮ ತಂದೆ, ದೇವರು ನಮ್ಮ ತಂದೆ ಅಂತ ಹೇಳ್ಕೊಳ್ಳಿಲ್ಲ ಅವರು. ದೇವರು ನಮ್ಮ ದೇವರಿದ್ದಾನೆ ಅಂತ ಹೇಳ್ಕೊಳ್ಳಿಲ್ಲ ಅವರು. ನಾವು ಅಬ್ರಹಾಮನ ಸಂತಾನ, ನಾವು ಅಬ್ರಹಾಮನ ಮಕ್ಕಳು ನಾವು ಅಂತ ಹೇಳ್ಕೊಂಡದಕ್ಕನೆ ಅಬ್ರಹಾಮನ ಕ್ರಿಯೆಗಳೇ ನಿಮ್ಮಲ್ಲಿ ಇಲ್ದಾಗ ಇನ್ನು ದೇವರ ಕ್ರಿಯೆಗಳು ಇವರಲ್ಲಿ ಏನಿರುತ್ತೆ? ಒಂದ್ಸಲ ಆಲೋಚನೆ ಮಾಡ್ರಿ. ಯೇಸು ಕ್ರಿಸ್ತನ ಕಾರ್ಯಗಳೇ ನಮ್ಮಲ್ಲಿ ಇಲ್ದಾಗ ಇನ್ನು ದೇವ್ರನ್ನ ನಾವ್ ಯಾವ ರೀತಿಯಲ್ಲಿ ಪ್ರೀತಿ ಮಾಡ್ತೇವೆ? ಒಂದ್ಸಲ ಆಲೋಚನೆ ಮಾಡ್ರಿ ಪ್ರಿಯರೇ. ಪ್ರೀತಿ ಉಳ್ಳಂತಹ ದೇವರ ಮಕ್ಕಳೇ, ಅದಕ್ಕೆ ಸ್ಪಷ್ಟವಾಗಿ ಪೌಲನು ಹೇಳ್ತಾನೆ ನಮಗೆ ಒಂದು ಮಾತು. ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನವನ್ನು ನೋಡ್ಕೊಳ್ಳೋಣ ಪ್ರಿಯರೇ. ತೀತನಿಗೆ ಬರೆದಂತ ಪತ್ರಿಕೆ ಪ್ರಾರಂಭದನೇ ಅಧ್ಯಾಯ 16ನೇ ವಚನವನ್ನು ನಾವು ನೋಡಿದಾಗ, ಕ್ರೈಸ್ತರು ಅನ್ಕೊಳ್ಳಂತವರು, ನಾವು ದೇವರ ಮಕ್ಕಳು ಅನ್ಕೊಂಡಂತವರು, ನಾವು ದೇವರ ಸಂತಾನ, ನಾವು ದೇವರಿಂದೇ ಹುಟ್ಟಿದವರು ನಾವಂತ ಹೇಳಿಕೊಳ್ಳತಕ್ಕಂಥ ಕ್ರೈಸ್ತರಿಗೆ ಯೇಸು ಸ್ವಾಮಿ, ಅದು ಪೌಲನು ಸ್ಪಷ್ಟವಾಗಿ ಇಲ್ಲಿ ನುಡಿದುವ ಮಾತನ್ನು ನಾವು ಆಲೋಚನೆ ಮಾಡೋಣ. ಅವರು ತಾವು ದೇವರನ್ನು ಅರಿತವರೆಂದು ಹೇಳಿಕೊಳ್ಳುತ್ತಾರೆ, ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಿಗೆಲ್ಲ ಅಪ್ರಯೋಜಕರು ಆಗಿರುವುದರಿಂದ ದೇವರನ್ನು ಅರಿಯವೆಂದು ತಮ್ಮ ಕಾರ್ಯಗಳಿಂದಲೇ ತೋರಿದಂತಾಯಿತು. ಅಷ್ಟ ಅದ್ಭುತವಾದಂತ ಮಾತು ಪ್ರಿಯರೇನು. ಹೇಳಿಕೊಳ್ತಾರೆ, ನಾವ್ ಯಾರ ಸಂತಾನ? ದೇವರ ಸಂತಾನ, ನಾವು ದೇವರ ಮಕ್ಕಳು, ಆಗಿರ್ಬೇಕು, ಈಗಿರ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕಂತ ಹೇಳಿಕೊಳ್ತಾರೆ ವಿನಃ ಅವರ ಕ್ರಿಯೆಗಳು ಏನ್ ಹೇಳ್ತಾ ಇದಂತ? ದೇವ್ರು ಯಾರೋ ಗೊತ್ತಿಲ್ಲ ನನಗೆ ಅಂತ ಹೇಳ್ತಾವ. ಕ್ರಿಯೆಗಳು ಏನ್ ಹೇಳ್ತಾವಂತ? ದೇವ್ರ ಗೊತ್ತಿಲ್ಲ ಅಂತ. ಬಾಯಿ ಏನ್ ಹೇಳ್ತಾ ಇದೆ ಅಂತ? ದೇವ್ರು ನಮಗೆ ಗೊತ್ತು, ದೇವ್ರು ನಮಗೆ ಗೊತ್ತು. ಬಾಯಿ ದೇವ್ರು ನಮಗೆ ಗೊತ್ತು ಅಂತ ಹೇಳ್ತದ, ಆದ್ರೆ ಕ್ರಿಯೆಗಳು ದೇವ್ರು ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾ ಇದೆ ಅಂತ ಪ್ರಿಯರೇ. ನೀವು ಮತ್ತೊಂದ್ಸಲ ಓದ್ಕೊಳ್ರ ಮತ್ತನ್ನ, ನೀವು ಮತ್ತೊಂದ್ಸಲ ಓದ್ಕೊಳ್ಳೋಣ ಪ್ರಿಯರೇ. ಅವರು ತಾವು ದೇವರನ್ನು ಅರಿತವರೆಂದು ಹೇಳಿಕೊಳ್ಳುತ್ತಾರೆ, ಆದರೆ ಅವರು ಎಂತ ಕಾರ್ಯಗಳು ಮಾಡ್ತಾರೆ? ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಿಲ್ಲದವರು, ಅಪ್ರಯೋಜಕರು. ಏನ್ ಪ್ರಯೋಜನ ಮಾಡ್ಬೇಕು? ಏನ್ ಪ್ರಯೋಜನ ಇದೆ ಹೇಳ್ರಿ? ಕಾರ್ಯಗಳೇ ಸರಿಯಾಗಿಲ್ಲ, ದೇವರ ಕಾರ್ಯಗಳೇ ಇಲ್ಲ.
ಅವಿಧೇಯರು, ದೇವರ ಆಜ್ಞೆಗೆ ಒಳಪಡದವರು, ದೇವರು ಏನ್ ಹೇಳ್ಯಾರೋ ಅದನ್ನು ಧಿಕ್ಕರಿಸುವಂತವರು. ಪಾಪ ಮಾಡಬೇಡ ಅಂದಾನ, ಪಾಪ ಮಾಡ್ತಾ ಇದ್ದೀವಿ. ವ್ಯಭಿಚಾರ ಮಾಡಬೇಡ ಅಂದಾನ, ವ್ಯಭಿಚಾರ ಮಾಡ್ತಾ ಇದ್ದೀವಿ. ಸುಳ್ಳು ಹೇಳ್ಬಾಡ್ರಿ ಅಂತ ಹೇಳಿದಾನೆ, ಸುಳ್ಳು ಹೇಳ್ತಾ ಇದ್ದೀವಿ. ಮೋಸ ಮಾಡಬಾಡ್ರಿ ಅಂತ ಹೇಳಿದಾನೆ, ಮೋಸ ಮಾಡ್ತಾ ಇದ್ದೀವಿ. ಅವಿಧೇಯರು. ಆತನು ಏನ್ ಹೇಳಿದ್ದಾನೋ ಆ ಮಾತಿಗೆ ಒಳಪಟ್ಟು ನಮ್ಮನ್ನು ನಾವು ತಗ್ಗಿಸಿಕೊಂಡು ಆ ಮಾತನ್ನು ನೆರವೇರಿಸದವರು ಅವಿಧೇಯರು, ಅಸಹ್ಯರು. ನಮ್ಮನ್ನು ನೋಡಿದರೆ ದೇವರಿಗೆ ಅಷ್ಟು ಅಸಹ್ಯ ಅಂತ ಪ್ರಿಯರೇ. ಇವತ್ತು ಕ್ರೈಸ್ತರ ಸಮಾಜವನ್ನು ನೋಡಿದಾಗ ಎಷ್ಟು ಅಸಹ್ಯವುಳ್ಳಂತವರಾಗಿದ್ದಾರೆ ಅಂದ್ರೆ ದೇವರು ಅಸಹ್ಯ ಪಟ್ಕೊಳ್ತಾ ಇದ್ದಾನಂತ ಪ್ರಿಯರೇ. ಆಲೋಚನೆ ಮಾಡ್ರಿ, ಅಷ್ಟು ನೀಚವಾದಂತ ಆಲೋಚನೆಗಳಿದ್ದಾರೆ ಮನುಷ್ಯರು. ಆತನು ಹೇಳಿದಂತ ಮಾತು ಕೇಳಿದ್ರೆ ಸಾಕಲ್ವಾ ಪ್ರಿಯರೇ? ದೇವ್ರು ಏನ್ ಹೇಳಿದಾನು ಅದನ್ನೇ ಮಾಡ್ಬೇಕು. ಯೇಸು ಸ್ವಾಮಿ ದೇವ್ರು ಏನ್ ಹೇಳಿದಾನು ಅದನ್ನೇ ಮಾಡಿನಂತ ಹೇಳ್ತಾನೆ. ನನ್ನ ತಂದೆಯ ನನಗೆ ಏನು ಹೇಳಿಕೊಟ್ಟಾನೋ ಅದನ್ನೇ ಮಾಡಿದ್ದೇನೆ ನಾನು ಅಂತ ಹೇಳ್ತಾ ಇದ್ದಾನೆ. ಎಸ್, ನಿಜವಾಗ್ಲು ಯೇಸು ಪರಿಶುದ್ಧನಾಗಿ ಈ ಲೋಕದಲ್ಲಿ ಬದುಕಿ ತಂದೆಯ ಕೃತ್ಯಗಳನ್ನ, ತಂದೆಯ ಕಾರ್ಯಗಳನ್ನೇ ಮಾಡಿರ್ತಕ್ಕಂಥನು. ಸೈತಾನನ ಆಲೋಚನೆ ಒಂದು ಕೂಡ ಇಲ್ಲದವನು, ಸೈತಾನನ ಆಲೋಚನೆಗಳು ಬರಲಾರ್ದಂಗ ಮಾಡಿಕೊಂಡು ಜೀವನ ಸಾಗಿಸಿರ್ತಕ್ಕಂಥವನು ಯೇಸು ಕ್ರಿಸ್ತನು. ಅಂತಹ ಯೇಸು ಕ್ರಿಸ್ತನ ಮಕ್ಕಳು ಅಥವಾ ಯೇಸು ಕ್ರಿಸ್ತನ ನನ್ನ ಅಣ್ಣ ತಮ್ಮ ಅಂತ ಹೇಳ್ಕೊಳ್ತಾ ಇದೀವಲ್ಲ ನಾವಿವತ್ತು. ನನಗೆ ದೇವರು ಗೊತ್ತು. ಯಾರು ಗೊತ್ತು? ನಾವು ದೇವರನ್ನು ಅರಿತಿದ್ದೇವೆ ಅಂತ ಹೇಳಿಕೊಳ್ಳುತ್ತಾ ಇದ್ದಾರೆ ಅಂತ. ಏನ್ರಿ, ನಮ್ಮ ರಾಷ್ಟ್ರದ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ, ಹೌದಾ ಅಲ್ವಾ? ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು? ಮೋದಿ. ಹೇಳ್ತೀವಲ್ಲ, ನಮ್ಗೆ ಗೊತ್ತಲ್ಲ, ನಮ್ಮೆಲ್ಲರಿಗೂ ಗೊತ್ತಲ್ಲ ಅವರು? ನಮಗ್ ಗೊತ್ತಾ ಇಲ್ಲ? ಅವಾಗ ಯಾಕೆ ಮಾತಾಡಿಸ್ತಂದ್ರೆ ನೀವು ಕೇಳ್ತಾ ಇದ್ದೀರಾ, ನಿದ್ದೆ ಮಾಡ್ತಾ ಇದ್ದೀರಾ ಅಂತ ನನ್ ಡೌಟ್. ಇಲ್ಲ ಬ್ರದರ್, ನಮ್ಮ ಮುಖ್ಯಮಂತ್ರಿ ಗೊತ್ತಲ್ಲ? ಹೌದು. ನಿಮ್ಮ ಪರಿಸರ ಪ್ರಾಂತ MLA ಯಾರಂಬದು ಗೊತ್ತಲ್ಲ ನಿಮ್ಗೆ? ಹೌದು, ಗೊತ್ತು. ಪ್ರಧಾನಮಂತ್ರಿನೂ ಗೊತ್ತು ನಮ್ಗೆ. ಪ್ರಧಾನಮಂತ್ರಿ ಬೇಡ, ಮುಖ್ಯಮಂತ್ರಿ ಬೇಡ, ನಮ್ಮ MLA ಗೆ ನಾವು ಗೊತ್ತೇ ಇಲ್ಲ ರೀ. ನಾವು ಗೊತ್ತಿದ್ದೀವಿ, ನಾವು ಪರಿಚಯ ಇದೆ ಇಲ್ಲ. ಮುಖ್ಯಮಂತ್ರಿ ನಾವು ಪರಿಚಯ ಇದೆಯಾ? ನಮಗೆ ಅವರು ಗೊತ್ತು, ಅವರಿಗೆ ನಾವು ಗೊತ್ತಿಲ್ಲ. ನಾವ್ ಯಾರೋ ಗೊತ್ತಿಲ್ಲ ಅವರಿಗೆ. ನಾವು ಗೊತ್ತಾಗ್ಬೇಕು. ಒಂದು MLA ಗೆ ನಾವು ಗೊತ್ತಾಗಬೇಕಂದ್ರೆ ಅವರ ಒಂದು ಏನವ್ರು ಏನಂತಾರ, ಅವರೊಂದು ಟೀಮಲ್ಲಿ ನಾವು ಸೇರ್ಬೇಕು. ಕಾಂಗ್ರೆಸ್ ಸದಸ್ಯರಾಗ್ಬೇಕು ಅಥವಾ BJP ಸದಸ್ಯರಾಗ್ಬೇಕು, ಕಾರ್ಯಕರ್ತರಾಗ್ಬೇಕು. ನಾವು MLA ದೃಷ್ಟಿಗೆ ನಾವು ಕಾಣಬೇಕು, ಒಂದು ಮುಖ್ಯಮಂತ್ರಿ ದೃಷ್ಟಿಗೆ ಕಾಣಬೇಕು, ಒಂದು ಮೋದಿ ಅವರು ಪ್ರಧಾನಮಂತ್ರಿ ದೃಷ್ಟಿಗೆ ಕಾಣ್ಬೇಕಂದ್ರೆ ಅಷ್ಟು ದೊಡ್ಡ ವ್ಯಕ್ತಿಗಳಾಗಿ ಬೆಳಿಬೇಕು ನಾವು. ಅವ್ರಿಗೆ ನಾವು ಕಣ್ಣಿಗೆ ಕಾಣಬೇಕಾದ್ರೆ ನಾವು ಕಾರ್ಯಕರ್ತರಾಗ್ಬೇಕು. ಅವ್ರ ಕಾರ್ಯಗಳನ್ನು ಮಾಡುವಂತವರಾಗ್ಬೇಕು. MLA ಕಾಣ್ಬೇಕಂದ್ರೆ ನಾನು ನನ್ನ ಪರಿಸರ ಪ್ರಾಂತದಲ್ಲಿ ನಾನು ಆ ಒಂದು ಪಾರ್ಟಿಗೆ ಸಂಬಂಧಪಟ್ಟಂತ ಕೆಲಸಗಳನ್ನು ಮಾಡಿ ಆ ಪಾರ್ಟಿಗೆ ಜಯಬಡುವಂತವನಾಗಿರ್ಬೇಕು. ಯಾರಪ್ಪ ಇವನು ಅಂದ್ರೆ, ಇಂತಿಂತ ಏರಿಯಾ ಇಮನ್ವೇಲ್ ಅವರವರು. ನಮ್ಮ ಏರಿಯಾ ಇಮನ್ವೇಲು ನಮ್ಮ ನನಗೆ ಮಗ ಪರಿಚಯ ಏನಿಲ್ಲ, ಅವನು ಅಷ್ಟು ನನಗೋಸ್ಕರ ಕೆಲಸ ಮಾಡ್ತಾ ಇದ್ದಾನ. ವಾವ್, ಅದ್ಭುತ. ಅವನು ಕರ್ಸ್ರಿ, ಅವನು ಇಮನ್ವೇಲ್ ಕರ್ಸ್ರ ಅವನಿಗೆ. ಯಾಕಂದ್ರೆ ನಮ್ಮದರಲ್ಲಿ ಯಾವುದೋ ಒಂದು ಪೋಸ್ಟ್ ಕೊಡೋಣ ಅವನಿಗೆ. ಗೊತ್ತಿಲ್ದೇನೆ, ನನಗ್ ಗೊತ್ತಿಲ್ದೇನೆ ಇಷ್ಟು ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಅವನಿಗೆ ಒಂದು ಪೋಸ್ಟ್ ಕೊಡೋಣ ಅವನಿಗೆ. ಒಂದು ತಾಲೂಕಿನಲ್ಲಿ ಯಾವುದೋ ಒಂದು ಪೋಸ್ಟ್ ಕೊಟ್ಟಾಗ ಆ ಪೋಸ್ಟಿನಿಂದ ನಂಬಿಗಸ್ತನಾಗಿ ಇಡೀ ಜಿಲ್ಲೆಯಲ್ಲೇ ನೀನು ಹೆಸರುವಾಸಿ ಆಗ್ತಕ್ಕಂಥ ಕಾರ್ಯಗಳನ್ನು ಮಾಡಿದ್ರೆ ಮುಖ್ಯಮಂತ್ರಿ ದೃಷ್ಟಿಗೆ ಬೀಳುತ್ತೆ ಪ್ರಿಯರೇ ನೀನು. ಅವಾಗ ಮುಖ್ಯಮಂತ್ರಿ ಹೇಳ್ತಾನ, ಇವನು ಇಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡ್ತಕ್ಕಂಥ ಯಾರು ಇವನು ಅಂದ್ರೆ, ಇವನು ಕಾಂಗ್ರೆಸ್ ಒಂದು ಸದಸ್ಯ ಕಾರ್ಯ ಇಂತ ಒಂದು ಪದವಿಯಲ್ಲಿದ್ದಾನೆ, ಇನ್ನು ಈ ಪದವಿಯಲ್ಲಿ ಇದ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ. ಹಬ್ಬ, ಅವನಿಗೆ ರಾಷ್ಟ್ರದಲ್ಲಿ ಯಾವ್ದೋ ಒಂದು ಪದವಿ ಕೊಡೋಣ ಏನ್ರಿ. ನಮ್ಮ ಒಂದು ಮಾನ್ವಿ ತಾಲೂಕಿನಲ್ಲಿ ಒಬ್ಬ ಬೋಸರಾಜ್ ಅಂತೇಳಿ ಇದ್ರು. ಅವ್ರು ಮೊದಲು ಮನೆಗೆ ಹೋಗಿ ಹಾಲು ಹಾಕ್ತಕ್ಕಂಥವ್ರ ಪ್ರಿಯ. ಮನೆಗೆ ಹೋಗಿ ಅವ್ರ ಎಮ್ಮೆಗಳಿದ್ವು, ಎಮ್ಮೆಯಿಂದ ಹಾಲು ಹಿಂಡ್ಕೊಂಡು ಒಯ್ದು ಮನೆಗೆ ಹಾಲು ಹಾಕ್ತಕ್ಕಂಥವ್ರು. ಅವರು ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರಾಗಿ ಪ್ರಾರಂಭಿಸಿದ ಇವತ್ತು ಮುಖ್ಯಮಂತ್ರಿ ಒಂದು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದೆ. ಅದ್ಯಾವ್ದು ಪದವಿ ಕೊಟ್ಟಾರ ಅವರಿಗೆ. MLA ಆದ್ರ ಪ್ರಿಯರೇ, MLA ಆಗಿ MP ಆದ್ರ ಪ್ರಿಯರೇ, MP ಆಗಿ ಇವತ್ತು
ಬೆಂಗಳೂರಲ್ಲಿ ಆರಾಮಾಗಿ ವಾಸ ಆಗಿದ್ದಾರೆ. ಒಂದ್ ದೊಡ್ಡ ಪದವಿ ಕೊಟ್ಟಿದ್ದಾರೆ, ಅದು ಯಾವ್ದು ಕೊಟ್ಟಿದ್ದಾರೆ ನನಗೆ ಅಷ್ಟು ನೆನಪಿಲ್ಲ ಪ್ರಿಯರೇ. ಅಷ್ಟು ಸ್ಥಾನಕ್ಕೆ ಏರಿದ ಪ್ರಿಯರು ಬೋಸರಾಜ್ ಅಂತಕ್ಕಂಥವ್ರು. ಆಂಧ್ರವಾಸಿ ಪ್ರಿಯರೇ ಅವನು. ಆಂಧ್ರದಲ್ಲಿಂದ ಬಂದು ಇಲ್ಲಿ ಹಾಲು ಮಾರಿಕೊಂಡು ಜೀವನ ಮಾಡಿ ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತನಾಗಿ ನಿಜವಾಗ್ಲೂ ಇವತ್ತು ಎಂತ ಸ್ಥಾನಕ್ಕೆ ಏರಿದಾನಂದ್ರೆ ಪ್ರಿಯರೇ, ಒಂದು ಪ್ರಧಾನ ಮಂತ್ರಿಗೂ ದೃಷ್ಟಿ ಬೀಳುವಂತ ರೀತಿಯಲ್ಲಿ ಕಾಣ್ತಾ ಇದ್ದಾನೆ ಪ್ರಿಯರೇ. ಅವಾಗ ಕರ್ನಾಟಕ, ಇಡೀ ಕರ್ನಾಟಕ ಆತನ ನೋಡುವಂತ ಪರಿಸ್ಥಿತಿ. MS ಬೋಸರಾಜ್ ಅಂತ ಹೇಳ್ತಾರೆ. ನಿಮ್ ಕಡೆಗಿನೂ ಪ್ರಚಾರ ಆಗಿರುತ್ತೆ MS ಬೋಸರಾಜ್ ಅಂತ ಹೇಳಿ. ಅದು ಕೇವಲ ನಮ್ಮ ನಮ್ಮ ಹಳ್ಳಿಯ ಪಕ್ಕದಲ್ಲಿ ವಾಸ ಮಾಡಿರ್ತಕ್ಕಂಥ ವ್ಯಕ್ತಿ ಪ್ರಿಯರೇ ಆತನು. ಅಷ್ಟು ದೊಡ್ಡ ಪದವಿ ಯಾಕೆ? ಆತನು ಮಾಡ್ತಕ್ಕಂಥ ಕ್ರಿಯೆಗಳ ಮುಖಾಂತರ ಆತನು ಯಾರ ದೃಷ್ಟಿಗೆ, ಒಂದು ಪ್ರಧಾನ ಮಂತ್ರಿ ದೃಷ್ಟಿಗೆ ಬೀಳುವಂತದ್ದು, ಒಂದು ಮುಖ್ಯಮಂತ್ರಿ ದೃಷ್ಟಿಗೆ ಹೋಗುವಂತದ್ದನ್ನು ನೋಡಿದೆವು ಪ್ರಿಯ. ನಾವ್ಯಾರಿಗ್ ಗೊತ್ತರಿ? ನಾವು ನಮ್ಮ ಏರಿಯಾ ಕೌನ್ಸಿಲರ್ಗೆ ನಾವು ಗೊತ್ತಿಲ್ಲ ಸರಿಯಾಗಿ. ನಮಗೆ ದೇವ್ರು ಗೊತ್ತು ಅಂತ ಹೇಳ್ತು ಪ್ರಿಯ. ನಮಗೆ ದೇವ್ರು ಗೊತ್ತು, ಜಗತ್ತಿಗೆ ದೇವ್ರು ಗೊತ್ತು. ಯೇಸು ಕ್ರಿಸ್ತನು ಜಗತ್ತಿಗೆ ಗೊತ್ತಿದ್ದಾನೆ. ಆದರೆ ಯೇಸು ಕ್ರಿಸ್ತನಿಗೆ ನಾವು ಗೊತ್ತಾ? ದೇವರಿಗೆ ನಾವು ಗೊತ್ತಾ? ಅದು ಪಾಯಿಂಟ್ ಪ್ರಿಯ. ಇಲ್ಲಿ ವಾಕ್ಯ ಹೇಳ್ತದೆ, ದೇವರು ನಮಗೆ ಗೊತ್ತಂತ ಹೇಳ್ಕೊಳ್ತಾರ, ಬಟ್ ಅವರು ಅಸಹ್ಯರು, ಅವಿಧೇಯರು, ಅಪ್ರಯೋಜಕರು ಆಗಿರುವುದರಿಂದ ಅವರ ಕ್ರಿಯೆಗಳ ಮುಖಾಂತರ ದೇವರು ಯಾರೋ ನಮಗ್ ಗೊತ್ತಿಲ್ಲ ಅಂತ ಹೇಳಿಕೊಳ್ತಕ್ಕಂಥವ್ರು. ಅಂದ್ರೆ ಬಾಯಿ ಮಾತು ದೇವರು ಗೊತ್ತಂತ ಹೇಳ್ತದ, ಅವರ ಕ್ರಿಯೆಗಳು ದೇವರಿಗೆ ದೂರವಾಗಿ ಇದೆ ಅಂತ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರೇ. ಅದಕ್ಕಾಗಿ ನಾವು ಯಾರ ಸಂತಾನ ಅಂತಕ್ಕಂಥದ್ದು ಆಲೋಚನೆ ಮಾಡ್ಬೇಕಾಗಿದೆ. ನಾವ್ ಯಾರ ಸಂತಾನ? ಅಬ್ರಹಾಮನಿಗೆ ಸಂತಾನ ಆಗಿದ್ದೀವ್ಯಾ? ಆಗಿದ್ದೀವಿ. ಅಬ್ರಹಾಮನಿಗೆ ಸಂತಾನ ನಾವು ಅಬ್ರಹಾಮನ ಸಂತಾನ. ಯಾವುದ್ರ ಮುಖಾಂತರ? ನಂಬಿಕೆಯ ಮೂಲಕ. ನಂಬಿ ಯೇಸು ಕ್ರಿಸ್ತನೇ ಲೋಕರಕ್ಷಕನಂತ ಹೇಳಿ ನಂಬಿ ದೀಕ್ಷಾ ಸ್ನಾನ ತಗೊಳ್ಳೋದ್ರ ಮುಖಾಂತರ ನಾವು ಯಾರ ಸಂತಾನಕ್ಕೆ ಸೇರಿಸಲ್ಪಟ್ಟವರು? ಅಬ್ರಹಾಮನ ಸಂತಾನಕ್ಕೆ ಸೇರಿಸಲ್ಪಟ್ಟವರು. ಅಬ್ರಹಾಮನ ಕ್ರಿಯೆಗಳು ನಮ್ಮಲ್ಲಿದಾವ? ಅಬ್ರಹಾಮನ ಕ್ರಿಯೆಗಳು ನಮ್ಮಲ್ಲಿದಾವ? ಇಲ್ಲ. ದೇವರ ಕ್ರಿಸ್ತನ ಕಾರ್ಯಗಳು ನಮ್ಮಲ್ಲಿದಾವ? ಇಲ್ಲ. ನಾವು ದೇವರ ದೃಷ್ಟಿಗೆ ಯೋಗ್ಯರಾಗಿ ಕಾಣಿಸಿಕೊಳ್ತೀವ? ಇಲ್ಲ. ಅಂದ್ಮೇಲೆ ಇಷ್ಟಕ್ಕೆ ನಾವು ಯಾರ ಸಂತಾನ? ಆಲೋಚನೆ ಮಾಡ್ಕೊಳ್ತಾರೆ. ನಾನು ಹೇಳಿದ್ರೆ ಚೆನ್ನಾಗಿರಲ್ಲ. ಇವತ್ತು ಜಗತ್ತಿನಲ್ಲಿರ್ತಕ್ಕಂಥ ಕ್ರೈಸ್ತರಿಗೆ ಈ ಬೋಧನೆ ಬಹಳ ಅವಸರ ಆಗಿದೆ. ಮತ್ತೆ ನಾವ್ ಯಾರ ಸಂತಾನ ಅಂತೇಳಿ ನಾನು ಡಿಸೈಡ್ ಮಾಡುವುದಕ್ಕಿಂತ ನಾವು ಇಂಥವ್ರ ಸಂತಾನ ಅಂತೇಳಿ ವಾಕ್ಯ ಕೇಳಿದವರೆಲ್ಲಾರು ತಮ್ಮಷ್ಟಕ್ಕೆ ತಾವೇ ಪರಿಶೀಲನೆ ಮಾಡಿಕೊಂಡು ನಾವು ಸೈತಾನನ ಸಂತಾನನ ಅಥವಾ ಅಬ್ರಹಾಮನ ಸಂತಾನನ ಅಥವಾ ದೇವರ ಸಂತಾನನ, ಯಾರ ಮಕ್ಕಳಾಗಿದ್ದೀವಿ ನಾವು ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಿಕೊಳ್ಳುವುದಕ್ಕೆ ನಿಮಗೆ ಬಿಡ್ತಾ ಇದ್ದೀನಿ. ಈ ಮಾತುಗಳಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಎಲ್ಲಾರು ಪ್ರಾರ್ಥನೆ ಮಾಡ್ರಿ ಪ್ರಿಯರೇ. ನಮ್ಮ ರೇಖಾ ಸಿಸ್ಟರ್ ಕುಟುಂಬದಲ್ಲಿ ಅನೇಕ ಶೋಧನೆಗಳಿದೆ ಅಂತೇಳಿ. ಯಾಕಂದ್ರೆ ಮಗನಿಗೂ ಮತ್ತು ಗಾಡಿ ಸ್ಲಿಪ್ ಆಗಿ ಗಾಯಗಳಾಗಿದ್ದಾವೆ. ಮತ್ತೆ ಅವ್ರಿಗೂ ಆರೋಗ್ಯ ಚೆನ್ನಾಗಿಲ್ಲ. ಅನಂತರ ಮತ್ತು ಅವ್ರ ಮಗಳಿಗೂ ಅನಾರೋಗ್ಯ ಇದೆ ಅಂತೆ. ಶೋಧನೆ ಮೇಲೆ ಶೋಧನೆ. ನಿಜವಾಗ್ಲೂ ಅದೃಷ್ಟವಂತಳು ರೇಖಾ ಸಿಸ್ಟರ್. ಯಾಕಂದ್ರೆ ಈ ಪರೀಕ್ಷೆಗೆ ಒಳಗಾದಾಗನೇ ನಮಗೆ ಒಂದೇ ಕುಟುಂಬದಲ್ಲಿ ಒಂದೇ ಸಲ ಎಲ್ಲರಿಗೆ ಆ ತರ ಆದಾಗನೇ ಮನುಷ್ಯ ತಡ್ಕೊಳ್ಳುವುದು ಬಹಳ ಕಷ್ಟ. ಅಂತದ್ರಲ್ಲಿ ಆ ಎಲ್ಲವನ್ನು ಎದುರಿಸುತ್ತಾ, ಆ ರೋಗವನ್ನು ಎದುರಿಸುತ್ತಾ, ಕುಟುಂಬದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸುತ್ತಾ ಈ ಗೂಗಲ್ ಮೀಟ್ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾಳೆ. ಗ್ರೇಟ್. ಮಗಳಿಗೋಸ್ಕರ ನಾವೆಲ್ಲರೂ ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚರಿ. ವಾಕ್ಯವೇ ಹೇಳ್ತಾ ಇದೆಯಲ್ಲ, ದೇವರ ಮಕ್ಕಳಿಗೆ ಶೋಧನೆ ಇದೆ, ಆದರೆ ಜಯಿಸ್ಬೇಕಂತ ಹೇಳಿ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ಪರಿಶುದ್ಧಗಳ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳಪ್ಪ. ಈಗ ದೇವ, ಈ ಒಂದು ಬೆಳಗಿನ ಜಾವದಲ್ಲಿ ನಿನ್ನ ಮಾತುಗಳನ್ನು ಹಂಚಿಕೊಟ್ಟಿದ್ದೇನಪ್ಪ. ವಾಕ್ಯವನ್ನು ಕೇಳಿದ್ದಾರೆ. ಮತ್ತೆ ಈ ವಾಕ್ಯವನ್ನು ಕೇಳಿರ್ತಕ್ಕಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ, ಬಲಪಡಿಸಲಿ. ನಾವ್ ಯಾರ ಸಂತಾನ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಿಕೊಂಡು ತಮ್ಮ ತಮ್ಮ ಜೀವಿತಗಳನ್ನು, ತಮ್ಮ ತಮ್ಮ ಕ್ರಿಯೆಗಳನ್ನು, ತಮ್ಮ ತಮ್ಮ ಆಲೋಚನೆಗಳನ್ನು ನಿನ್ನ ಮುಂದೆ ಇಟ್ಟುಕೊಂಡು ಸ್ಕ್ಯಾನ್ ಮಾಡುವುದಕ್ಕೆ ಸಹಾಯ ಮಾಡ್ರಿ. ನಾವು ದುಷ್ಟನ ಸಂತಾನವೋ ಅಥವಾ ನಿನ್ನ ಸಂತಾನವೋ ಅಂತಕ್ಕಂಥದ್ದನ್ನು ಅರಿತುಕೊಂಡು ಒಂದು ವೇಳೆ ದುಷ್ಕ್ರಿಯೆಗಳು ನಮ್ಮಲ್ಲಿ ಯಾರಲ್ಲಿ ಇದ್ದರೆ ಆ ಕಾರ್ಯಗಳೆಲ್ಲವನ್ನು ಬಿಟ್ಟು ನಿನ್ನ ಮಗನಾಗಿ ನಿನ್ನ ಮಗಳಾಗಿ ಬಾಳುವುದಕ್ಕೆ ಸಹಾಯ ಮಾಡಬೇಕು ಎಂಬುದಾಗಿ ನಿನ್ನನ್ನು ಬೇಡಿಕೊಳ್ತಾ ಇದ್ದೇನೆ. ದೇವ, ಪ್ರತಿಯೊಬ್ಬರನ್ನೂ ಆಶೀರ್ವದಿಸಲಿ.
ಪ್ರತಿಯೊಂದು ಕುಟುಂಬದವರನ್ನು ಆಶೀರ್ವದಿಸಲಿ. ಗೂಗಲ್ ಮೀಟ್ ಅಲ್ಲಿ ಸೇರಿ ಬಂದಿರತಕ್ಕಂತ ಎಲ್ಲರನ್ನೂ ನೆನಪು ಮಾಡಿಕೊಳ್ತಾ ಇದ್ದೀನಿ. ಪ್ರತಿಯೊಂದು ಕುಟುಂಬದಲ್ಲಿ ನೀವು ಜೊತೆಗಾರರಾಗಿದ್ದುಕೊಂಡು ನಿಮ್ಮ ಆತ್ಮದಿಂದ ಅವರನ್ನು ಧೈರ್ಯಪಡಿಸುತ್ತಾ, ಬಲಪಡಿಸುತ್ತಾ, ಎಚ್ಚರಿಸುತ್ತಾ, ಅಂತರಂಗ ಪುರುಷನಿಂದ ಎಚ್ಚರಿಸಲ್ಪಡವರಾಗಿ ಇರುವುದಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ನಿನ್ನನ್ನು ಬೇಡಿಕೊಳ್ತಾ ಇದ್ದೇನೆ ದೇವ. ಮತ್ತು ವಿಶೇಷವಾಗಿ ರೇಖಾ ಸಿಸ್ಟರ್ ವಿಷಯದಲ್ಲಿ, ಅವರ ಕುಟುಂಬದ ವಿಷಯದಲ್ಲಿ ಪ್ರಾರ್ಥಿಸುವವರಾಗಿದ್ದೇವೆ. ಹೌದು ದೇವ, ಆ ಮಗಳಿಗೆ ಸಂಪೂರ್ಣವಾದಂತ ಆರೋಗ್ಯವನ್ನು ಅನುಗ್ರಹಿಸಿರಿ. ಆರೋಗ್ಯಕರವಾದ ತನಗೆ ಕೊಟ್ಟಂತ ದೇಹವನ್ನು ನಿನಗಾಗಿ ಮೆಚ್ಚುಗೆಯಾಗಿ ಮೀಸಲಾಗಿ ತೆಗೆದಿಡುವುದಕ್ಕಂತ ಭಾಗ್ಯ ನಿನ್ನ ಮಗಳಿಗೆ ಅನುಗ್ರಹಿಸಿರಿ. ಮತ್ತು ಅವರ ಮಗನನ್ನು ಕೂಡ ನೀವು ಆಶೀರ್ವದಿಸಿರಿ. ಮಗನು ಗಾಡಿ ಸ್ಕಿಡ್ ಆಗಿ ಬಿದ್ದಿದ್ದಾನಂತೆ, ಅನೇಕ ಗಾಯಗಳಾಗಿದ್ದಾವಂತೆ ದೇವ. ಆತನನ್ನು ಮುಟ್ಟಿ ಗುಣಪಡಿಸಬೇಕೆಂಬುದಾಗಿ ನಿನ್ನನ್ನು ಬೇಡಿಕೊಳ್ತಾ ಇದ್ದೇನೆ. ಹಾಗೆ ಮಗಳನ್ನು ಕೂಡ ನೀವು ಆಶೀರ್ವದಿಸಿರಿ ದೇವ. ಈ ಅನಾರೋಗ್ಯಗಳು ಅನೇಕರಿಗೆ ಉಂಟು ದೇವ. ಅನಾರೋಗ್ಯಗಳು ಬಂದಾಗ ವಿಶ್ವಾಸದಿಂದ ಹಿಂಜರಿಯದೆ ಮುಂದಕ್ಕೆ ಹೆಜ್ಜೆ ಹಾಕಿ ಅದನ್ನು ಎದುರಿಸುವಂತ ಶಕ್ತಿ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಬೇಕೆಂಬುದಾಗಿ ನಿನ್ನನ್ನು ಬೇಡಿಕೊಳ್ತಾ ಇದ್ದೇನೆ. ಇನ್ನು ಅನೇಕರಿಗೆ ಏನಾದರೂ ತೊಂದರೆಗಳಿದ್ದರೆ ಅವೆಲ್ಲವನ್ನು ತೊಲಗಿಸಿ ಶಾಂತಿ ಸಮಾಧಾನವನ್ನು, ಆರೋಗ್ಯವನ್ನು ಕೊಟ್ಟು ಬಲಪಡಿಸಬೇಕೆಂಬುದಾಗಿ ನಿನ್ನನ್ನು ಬೇಡಿಕೊಳ್ತಾ ಇದ್ದೇನೆ. ಅಂದೇ ಈ ಗೂಗಲ್ ಮೀಟ್ ಅಲ್ಲಿ ಮಾತಾಡ್ತಕ್ಕಂತ ಪ್ರತಿಯೊಬ್ಬ ಸೇವಕನನ್ನು ನಿನ್ನ ಪದ್ಮ ಪಾದಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸರಿ, ಪ್ರತಿಯೊಬ್ಬರನ್ನು ಬಲಪಡಿಸಿರಿ. ಇನ್ನು ಅನೇಕವಾದಂತ ಗೂಢಾರ್ಥಗಳಿಂದ ಕೂಡಿರ್ತಕ್ಕಂತ ವಿಷಯಗಳನ್ನು ಅನೇಕರಿಗೆ ತಿಳಿಸುವಂತ ಭಾಗ್ಯ, ಅವರು ಹೇಳಿರ್ತಕ್ಕಂಥ ಪ್ರತಿಯೊಂದು ಮಾತು ನಮ್ಮ ಜೀವನಕ್ಕೆ ಬೆಲೆಯುಳ್ಳ ಮಾತಂದ ತಿಳಿದುಕೊಂಡು ಆ ಮಾತುಗಳಿಗೋಸ್ಕರ ಬದುಕುವಂತ ಆಲೋಚನೆ ಪ್ರತಿಯೊಬ್ಬರಿಗೆ ಅನುಗ್ರಹಿಸಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ. ಎಲ್ಲರನ್ನೂ ಆಶೀರ್ವದಿಸರಿ. ವಿಶೇಷವಾಗಿ ನಮ್ಮ ಆತ್ಮೀಯ ಸಹೋದರನಾಗಿರ್ತಕ್ಕಂಥ ರಾಮಣ್ಣನವರ ಕುಟುಂಬಕ್ಕಾಗಿ ಪ್ರಾರ್ಥಿಸುವವನಾಗಿದ್ದೇನೆ. ಆತನಿಗೆ ಒಳ್ಳೆ ಆರೋಗ್ಯವನ್ನು ಕೊಡ್ರಿ, ಒಳ್ಳೆ ಆಲೋಚನೆಗಳನ್ನು ಕೊಟ್ಟಿದ್ರೆ ಅದಕ್ಕಾಗಿ ಸ್ತೋತ್ರ. ನಿನ್ನ ಸೇವೆ ನಿಮಿತ್ತವಾಗಿ ಕುಟುಂಬವು ಬದುಕ್ತಾ ಇದೆ. ಅವರ ಕುಟುಂಬದಲ್ಲಿ ನೀವು ಜೊತೆಗಾರರಾಗಿದ್ದುಕೊಂಡು ಅವರ ಕುಟುಂಬಗಳು ಕುಂದು ಕೊರಿತೆ ಏನಿದೆಯೋ ದೇವ, ಅವೆಲ್ಲವನ್ನು ನೀಗಿಸಬೇಕೆಂಬುದಾಗಿ ನಿನ್ನನ್ನು ಬೇಡಿಕೊಳ್ತಾ ಇದ್ದೇನೆ. ಅವರು ನಿನ್ನ ಒಂದು ನಂಬಿಕೆಯಲ್ಲಿ ದೃಢಚಿತ್ತರಾಗಿ ನಾವು ದೇವರ ಕುಟುಂಬದವರು ಅಂತೇಳಿ, ಗಾಡ್ ಫ್ಯಾಮಿಲಿ ಅಂತೇಳಿ ಇಟ್ಕೊಂಡಿದ್ದಾರೆ ದೇವ. ಹೌದು ತಂದೆ, ಅವರಲ್ಲಿ ಯಾವ ಕೆಟ್ಟ ಆಲೋಚನೆಗಳು, ಮಕ್ಕಳಲ್ಲಿ, ಸೊಸೆಯರಲ್ಲಿ, ಯಾರಲ್ಲಿ ಕೂಡ ಕೆಟ್ಟ ಆಲೋಚನೆಗಳು ಬರದಂತೆ ನಾವು ದೇವರ ಕುಟುಂಬವೆಂದು ಹೇಳಿಕೊಳ್ಳುವಂತ ಆ ಕುಟುಂಬದಲ್ಲಿ ನಿನ್ನ ಕ್ರಿಯೆಗಳು ಮಾತ್ರ ಕಾಣಿಸಲಿಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ನಾನು ಬೇಡಿಕೊಳ್ತಾ ಇದ್ದೇನೆ ದೇವ. ಮತ್ತು ಮುಂದಿನ ತಿಂಗಳಲ್ಲಿ ಮತ್ತು 18, 19, 20 3 ದಿನ ನಡೆಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ನೀವು ಸಹಾಯಕರಾಗಿದ್ದುಕೊಂಡು ನಡೆಸಿರಿ. ಆ ಕಾರ್ಯಕ್ರಮದಲ್ಲಿ ಮಾತಾಡತಕ್ಕಂಥ ಯೌವನಸ್ಥರನ್ನು, ಯೌವನ ಸ್ತ್ರೀಯರನ್ನು ಕೂಡ ನೀವು ಆಶೀರ್ವದಿಸಿರಿ. ನಿನ್ನ ಆತ್ಮದ ಜ್ಞಾನದಿಂದ ತುಂಬಿಸಿ ಅನೇಕರು ತಾವು ಕಲಿತಿರ್ತಕ್ಕಂಥ ವಿದ್ಯೆಯನ್ನು, ತಾವು ಕಲಿತಿರ್ತಕ್ಕಂಥ ಬೈಬಲ್ ಜ್ಞಾನವನ್ನು, ನಿನ್ನ ಜ್ಞಾನವನ್ನು ಧೈರ್ಯವಾಗಿ ಮಾತಾಡ್ಲಿಕ್ಕೆ ಸಹಾಯ ಮಾಡಿ. ಯಾಕಂದ್ರೆ ಸೇವಕರಾಗಬೇಕಂತಕ್ಕಂಥವ್ರೆ ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ನಾವು ಸೇವಕರಾಗಬೇಕು, ಭವಿಷ್ಯತ್ನಲ್ಲಿ ನಾವು ದೇವರ ಸ್ವಾರ್ಥೆಯನ್ನು ಮಾಡಬೇಕಂತ ಆಲೋಚನೆಯಿಂದ ಮತ್ತವರು ಮುಂದೆ ಬಂದಿದ್ದಾರೆ ದೇವ. ಅವರ ನಿನ್ನ ಸೇವೆಗಾಗಿ ಬಳಸಿಕೊಳ್ಳಬೇಕೆಂಬುದಾಗಿ ನಿನ್ನನ್ನು ಬೇಡಿಕೊಳ್ತಾ ಇದ್ದೇನೆ. ಅದೇ ಮೇ ತಿಂಗಳಲ್ಲಿ 11, 12, 13 ಈ 3 ದಿನ ಕಾರ್ಯಕ್ರಮದಲ್ಲಿ ಕೂಡ ನೀವೇ ಜೊತೆಗಾರರಾಗಿದ್ದುಕೊಂಡು ನಡೆಸರಿ. ಈ ಕಾರ್ಯಕ್ರಮಗಳು ನಡೆಸಬೇಕಾದ್ರೆ ಎಷ್ಟೋ ಖರ್ಚಿನಿಂದ ಕೂಡಿದ್ದಪ್ಪ, ಅದಕ್ಕಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ದೇವ. ಅನೇಕರಿಗೆ ಪ್ರೇರೇಪಣೆ ಕೊಟ್ಟು ಅನೇಕರ ಮುಖಾಂತರ ಆ ಸಹಾಯ ರೂಪದಲ್ಲಿ ನೀಡುವುದಕ್ಕೆ, ಸಹಾಯವನ್ನು ನೀಡುವುದಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ನಿನ್ನನ್ನು ಬೇಡ್ತಾ ಇದ್ದೇನೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ. ಅದ್ರ ಮಾಡ್ತಕ್ಕಂಥ ಕಾರ್ಯಗಳೆಲ್ಲವನ್ನೂ ಆಶೀರ್ವದಿಸಲಿ. ನಾವು ನಮ್ಮ ಪರಿಸರ ಪ್ರಾಂತದಲ್ಲಿ ಅನೇಕರಿಗೆ ಸತ್ಯ ಸ್ವಾರ್ಥೆಯನ್ನು ತಿಳಿಸುವಂತ ಭಾಗ್ಯ ನಮ್ಮೆಲ್ಲರಿಗೆ ಅನುಗ್ರಹಿಸಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ. ಸಮಸ್ತವು ನಿನ್ನ ಪದ್ಮ ಪಾದಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನೆ. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲೆಂದು ಈ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಬಂದಿದ್ದೇವಪ್ಪ ತಂದೆ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ಅನನ್ಯತ ಸಹವಾಸವು ಈಗಲೂ ಯಾವಾಗಲೂ ಸದಾ ಕಾಲವು ನಮ್ಮೊಂದಿಗೆ ನೆಲೆಯಾಗಿರಲಿ. ಆಮೇನ್.